ಹೋಗಿಲ್ಲ. ವರ ಜಾಗ್ರದಾದಿ ನಾಲ್ಕೆನಿಪ ಅವಸ್ಥೆಗಳು ಆತ್ಮನಿರವೇ ತುರ್ಯಾತೀತವದು ನೋಡು ಅಂತ ಸೂತ್ರ ಆರಂಭ ಆಗಿದೆ. ಇಲ್ಲಿ ಹೇಳ್ತಕ್ಕಂತಹ ಜಾಗ್ರ, ಸ್ವಪ್ನ, ಸುಪ್ತಿ, ತುರ್ಯ ಅನ್ನುವು ಪ್ರಯತ್ನಕ್ಕೆ ಅಧೀನವಾದವುಗಳು ಅಂತ ಈ ಪೂರ್ವದಲ್ಲಿ ಚಿಂತನೆ ಮಾಡಿದ್ದೇವೆ. ಜಾಗ್ರ ಯಾವುದು, ಸ್ವಪ್ನ ಯಾವುದು, ಸುಪ್ತಿ ಯಾವುದು ಅನ್ನುವುದನ್ನು ಕೂಡ ಹೇಳಿದ್ದಾರೆ. ಮತ್ತೊಂದು ಸಲ ಅವುಗಳನ್ನು ಓದಿಕೊಂಡು ಮುಂದೆ ಸಾಗೋಣ. ಏನಂತಾರೆ ನೋಡ್ರಿ. ಅರಿಯೇ ನಾನು ಎನ್ನನು ಎಂಬ ಅರಿವು ತಾನೇ ಎಂದು ಅದನು ಉರೇ ಮರೆಯದೆ ಸತ್ಯಗತಿಯಿಂದೇ ಅರಿಯೇ ಜಾಗರಣವು ಎನಿಪುದು ಎಂದು ಅಬಲೆ ನೀನು ಅರಿ ಚೇತನಾಂತರ ಮುಖದೊಳು. ಶಬ್ದಾರ್ಥ ಹೇಳ್ತೇನೆ. ಈ ಪೂರ್ವದಲ್ಲಂತೂ ಇದಾಗೈತಿ. ನಾನು ಯಾರು ನನಗೆ ಗೊತ್ತಿಲ್ಲ ಅನ್ನುವುದನ್ನು ತಿಳಿದು ಹೇಳುತ್ತೀಯೋ ತಿಳಿಯದೆ ಹೇಳುತ್ತೀಯೋ ಅಂತ ಗುರುಗಳು ಪ್ರಶ್ನೆ ಮಾಡಿದಾಗ ತಿಳಿದು ಹೇಳುತ್ತೇನೆ ಅಂದ. ಮತ್ತು ತಿಳಿದು ಹೇಳುತ್ತೇನೆ ಅಂದ ಮೇಲೆ ನೀನು ಅರುಸ್ವರೂಪ ಅದೆಲ್ಲ. ನೀನು ಅರುಸ್ವರೂಪ ಆಗದೆ ಹೋಗಿದ್ದರೆ ನಾನು ತಿಳಿದೇ ಹೇಳುತ್ತೇನೆ ಅಂತ ಹೇಗೆ ಅಂತಿದ್ದಿ ಅಂತ ಗುರುಗಳು ಕೇಳಿದಾಗ ಒಪ್ಪಿಕೊಂಡ. ನಾನು ಅರುಸ್ವರೂಪ ಅನ್ನುವುದನ್ನು ಒಪ್ಪಿಕೊಂಡ ಶಿಷ್ಯ. ಇದನ್ನು ಮರೆಯದೇ ಇದ್ದರೆ, ನಾನು ಅರುಸ್ವರೂಪ ಅನ್ನುವುದನ್ನು ಮರೆಯದೇ ಇದ್ದರೆ ಇದು ಜಾಗರಣ. ಇದು ಪ್ರಯತ್ನಕ್ಕೆ ಅಧೀನ ಅಂತ ಹೇಳಿಯಾಗಿದೆ. ಇದು ಜಾಗರಣ. ಅದನ್ನು ಬರೆದರು. ಅರಿಯೇ ನಾನು ಎನ್ನನು ಎಂಬ ಅರಿವು ತಾನು ಎಂದು ಅದನು ಉರೇ ಚೆನ್ನಾಗಿ ಮರೆಯದೇ ಇರೇ. ಮರೆಯದೆ ಸತ್ಯಗತಿಯಿಂದೆ, ಸತ್ಯಗತಿ ಅಂದರೆ ಜ್ಞಾನ ಮಾರ್ಗದಿಂದೆ, ಸತ್ಯಗತಿಯಿಂದೆ ಮರೆಯದೆ ಅರಿಯೇ ಜ್ಞಾನ ಮಾರ್ಗದಿಂದ ಅರಿತದ್ದೇ ಆದರೆ ಜಾಗರಣವು ಎಂದು ಎನಿಪುದು. ಎಂದು ಜಾಗರಣವು ಅದು ಎನಿಪುದು ಎಂದು ಅಬಲೆ ನೀನು ಅರಿ. ಅದನ್ನು ಜಾಗರಣ, ಮರೆಯದೆ ಹೋದರೆ ಜಾಗರಣ ಅಂತ ತಿಳ್ಕೊ. ನೀನು ಅರಿ. ಹೇಗೆ? ಚೇತನಾಂತರ ಮುಖದಳು. ಇದು ಅರಿಯುವುದು ಮರೆಯುವುದು ಎಲ್ಲಿ ಅಂತ ಕೇಳಿದ್ರೆ ಅಂತಃಕರಣದಲ್ಲಿ. ನಿತ್ಯ ಶುದ್ಧ ಬುದ್ಧ ಮುಕ್ತ ಆಗಿರುವಂತಹ ಅಖಂಡ ಚೈತನ್ಯದಲ್ಲಿ ಮರೆಯುವುದೂ ಇಲ್ಲ, ಅರಿಯುವುದೂ ಇಲ್ಲ. ಸ್ಥೂಲ ಶರೀರದಲ್ಲಿ ಮರೆಯುವುದೂ ಇಲ್ಲ, ಅರಿಯುವುದೂ ಇಲ್ಲ. ಅರಿಯುವುದು ಮರೆಯುವುದು ಎಲ್ಲ ವ್ಯವಹಾರ ನಡೆಯುವುದು ಸೂಕ್ಷ್ಮ ಶರೀರದಲ್ಲಿ. ಅದರಲ್ಲಿಯೂ ಮನ ಬುದ್ಧಿ ಬಹಳಷ್ಟು ಪ್ರಧಾನ. ಚಿತ್ತು ಅಹಂಕಾರಗಳನ್ನು ಏನು ಮಾಡಿದಾರೋ ಮನಬುದ್ಧಿಯಲ್ಲಿ ಅಂತಃಪಾತಿ ಮಾಡಿದ್ದಾರೆ. ಅದಕ್ಕಾಗಿ ಮರೆಯುವುದು ಅರಿಯುವುದು ಎಲ್ಲಿ ಅಂದ್ರೆ ಮನ ಬುದ್ಧಿಗಳಲ್ಲಿ, ಅಂದರೆ ಅಂತಃಕರಣದಲ್ಲಿ. ಚೇತನಾಂತರ ಮುಖದಳು. ಮನಸ್ಸು ಜಡ, ಬುದ್ಧಿಯೂ ಜಡ. ಅದು ಚೈತನ್ಯದ ಆಭಾಸದೊಡನೆ ಕೂಡಿಕೊಂಡಾಗ ಮನಸ್ಸು ಸಂಕಲ್ಪ ವಿಕಲ್ಪ ಮಾಡ್ತದೆ, ಬುದ್ಧಿ ನಿಶ್ಚಯ ಮಾಡ್ತದೆ. ಆದುದರಿಂದ ಚೇತನಾಂತರ ಮುಖದೋಳು ಅಂದ್ರೆ ಆಭಾಸ ಸಹಿತವಾಗಿರುವ ಅಂತಃಕರಣದಲ್ಲಿ ಇದು ತಿಳಿಯುವಂಥದ್ದು. ಅಂತಃಕರಣವೇ ತಿಳಿಯುವಂಥದ್ದು. ಅಂತಃಕರಣದಲ್ಲಿ ತಿಳಿಯುವಂಥದ್ದು ಅಂದರೆ ಪ್ರಮಾತ. ಅಂತಃಕರಣವೇ ಕೂಡಿಕೊಂಡಾಗ ಪ್ರಮಾತ ಅಂತ ಕರೆಸ್ಕೊಳ್ತಾನೆ ಆತ್ಮ. ಅಂತಃಕರಣದೊಡನೆ ಕೂಡಬೇಕು ಅವನು, ಅಂದರೆ ಅವನ ಆಭಾಸ ಕೂಡ್ತದಂತ ಅಭಿಪ್ರಾಯ. ಕೂಟಸ್ಥನ ಆಭಾಸ ಅಂತಃಕರಣದೊಡನೆ ಕೂಡಿಕೊಂಡಾಗ ಜೀವ ಅಂತ ಕರಿತೇವೆ. ಯಾರ ಆಭಾಸ ಅಂದರೆ ಎಲ್ಲಿದೋ ಅಂತ ಅರ್ಥ ಅಲ್ಲ. ಇಲ್ಲೇ ಕೂಟಸ್ಥ ಇದ್ದಾನೆ. ಕೂಟಸ್ಥನ ಅಭಾವ ಅಂತಃಕರಣದೊಡನೆ ಕೂಡಿಕೊಂಡಾಗ ಅದು ಜ್ಞಾನ ಮಾರ್ಗ, ಚೇತನಾಂತರ ಮುಖ ಇತ್ಯಾದಿ ಶಬ್ದಗಳಿಂದ ಕರೆಯಿಸಿಕೊಳ್ಳುತ್ತದೆ. ಆತ್ಮಜ್ಞಾನ ಆಗುವುದು ಎಲ್ಲಿ? ಅಂತಃಕರಣದಲ್ಲೇ. ಅಂತಃಕರಣದಲ್ಲೇ ಆತ್ಮಜ್ಞಾನ ಆಗೋದು. ಸ್ಥೂಲ ಶರೀರದಲ್ಲಿಯೂ ಅಲ್ಲ, ಅಖಂಡ ಚೈತನ್ಯದಲ್ಲಿಯೂ ಅಲ್ಲ. ಹೀಗೆ ಮರೆಯದೆ ಹೋದರೆ, ನಾನು ಅರುಸ್ವರೂಪನು ಎಂದು ಮರೆಯದೆ ಹೋದರೆ ಅದೇನಾಗ್ತದೆ ಅಂತ ಕೇಳಿದರೆ ಜಾಗರಣ ಆಗ್ತದೋ ಅಂತ ಹೇಳಿದರು. ಮುಂದಿನ ನುಡಿ ನೋಡ್ರಿ. ಜಾಗರಣ ಆಯಿತು. ಮುಂದಿನ ನುಡಿ ಏನಂತದ? ಜಡಭಾವವನ್ನು ಪಿಂಗಿದ ಅರಿವಿನ ಎಚ್ಚರಿನೋಳ್ ಅಜಡದೇಹಿಯಾಗಿ ಕಾಣಿಪುದು ಅದು ಕೆಡಲುಳ್ಳದು. ಅದರಿಂದ
ಪುಷಿ ಎಂದು ತಾನು ಅರಿದೊಡೆ ಕನಸು ಆಂತರ ಮುಖದೊಳು. ಪದಚ್ಛೇದ ಮಾಡಿ ಓದಿದ್ದೇನೆ. ಈ ಕನಸಿಗೆ ಬಂದರೆ ಜಾಗರಣ ಅಂತೂ ಹೇಳಿ ಆಯಿತು, ನೆನಪಿಟ್ಕೊಂಡಿದ್ದೀರಿ. ಜಡಭಾವ ಬಳಿದು, ಅರ್ಥಾತ್ ಈ ಸ್ಥೂಲ ಶರೀರವೇ ನಾನು ಅನ್ನುವ ಭಾವನೆ ಬಂದಿತ್ತು. ಈ ಗುರುವಿನ ಹತ್ತಿರ ಬಂದಾಗ ಗುರುಗಳು ನೀ ಯಾರು ಅಂತ ಕೇಳಿದಾಗ ಏನೇನೋ ಹೇಳಿದ, ಅದ್ಯಾವುದೋ ನೀನು ಅಲ್ಲ ಅಂದರು. ಅದನ್ನು ಓದು ಮಾಡೋದು ಬೇಡ, ಹೆಸರಾದ ಅದ್ಯಾವುದೋ ನಾನು 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 ಅಂತ ಹೇಳ್ತಾ, ಅಲ್ಲ ಅದ್ಯಾವುದೋ ನೀನು, ಯಾರು ನೀನು ಅಂದ, ನನಗೆ ಗೊತ್ತಾಗೋದಿಲ್ಲ ಅಂದ. ಏನು ತಿಳ್ಕೊಂಡಿದ್ದ? ಈ ಶರೀರವೇ ನಾನು ಅಂತ ತಿಳ್ಕೊಂಡಿದ್ದ. ನಾನು ಯಾರು ಅನ್ನೋದು ನನಗೆ ಗೊತ್ತಾಗಲಿಲ್ಲ ಅಂದಾಗ ಗುರುಗಳು ಏನು ಕೇಳಿರು? ನಾನು ಯಾರು ಅನ್ನುವುದು ನನಗೆ ಗೊತ್ತಾಗಲಿಲ್ಲ ಅನ್ನುವುದನ್ನು ತಿಳಿದು ಹೇಳಿದೆಯೋ ತಿಳಿಯದೆ ಹೇಳಿದೆಯೋ ಅಂತ ಕೇಳಿದರು. ತಿಳಿದೇ ಹೇಳಿನಿ ಅಂದ. ಹಾಗಾದ್ರೆ ನೀನು ಅರುಸ್ವರೂಪ. ತಿಳಿತಿ ಅಂದ್ರೆ ಅರುಸ್ವರೂಪ ಅಂದ್ರೆ ಅದನ್ನು ಮರೆಯದೇ ಇದ್ದದ್ದೇ. ಆದರೆ ಏನಂದ್ರೆ ಈಗ ಅದು ಜಾಗರಣ ಅಂತ ಕರೆದರು. ಈಗ ಅದನ್ನು ಸ್ವಪ್ನ ಮಾಡ್ತಾರೆ ನೋಡ್ರಿ ಮುಂದೆ. ಅದಕ್ಕೆ ಬಂದಿದೆ. ಜಡಭಾವವನ್ನು ಪಿಂಗಿ, ಸ್ಥೂಲ ಶರೀರವು ನಾನು ಎಂಬುವ ಜಡಭಾವವನ್ನು ಪಿಂಗಿ ಅಂದರೆ ನೀಗಿ ಬಿಟ್ಟು, ಅರಿವಿನ ಎಚ್ಚರಿನೋಳ್, ನಾನು ಇದನ್ನು ತಿಳಿಯುವ ಅರುಸ್ವರೂಪನು ಎಂಬುವ ಎಚ್ಚರದಲ್ಲಿ ಎಚ್ಚರಿನೋಳ್ ಅಜಡ ದೇಹಿಯಾಗಿ, ಇಲ್ಲೂ ದೇಹ ಅತಿ, ದೇಹ ಸ್ಥಿತಿ ದೇಹಿ ಈ ಪೂರ್ವದಲ್ಲಿ ಹೇಳಿ ಆಗೈತೆ. ಅದನ್ನು ಮತ್ತೊಮ್ಮೆ ನೆನಪಿಗೆ, ಸೂಕ್ಷ್ಮ ಶರೀರ ದೇಹ. ಈ ದೇಹ ಯಾವುದು ಅಂದರೆ ಸೂಕ್ಷ್ಮ ಶರೀರ. ಅಜಡ ದೇಹಿಯಾಗಿ ಅಂತ ಬರೆದರು. ಸ್ಥೂಲ ಶರೀರ ಜಡದೇಹ, ಸೂಕ್ಷ್ಮ ಶರೀರ ಜಡದೇಹದ ದೃಷ್ಟಿಯಿಂದ ಅಜಡ ದೇಹ. ಆತ್ಮನ ದೃಷ್ಟಿಯಿಂದ ಅದು ಜಡನ. ಪರಂತು ಈಗ ಆತ್ಮನ ಕಡೆ ಹೋಗಬೇಡ್ರಿ. ಈಗ ಸ್ವಪ್ನ ಹೇಳಕ್ಕೆ ಹೊಂಟಿದ್ದಾರೆ, ಜಾಗೃತಿಯಿಂದ ಸ್ವಪ್ನ ಕರ್ಕೊಂಡು ಹೊಂಟಿದ್ದಾರೆ. ಅಜಡ ದೇಹಿಯಾಗಿ ಅಂದರೆ ಸೂಕ್ಷ್ಮ ಶರೀರ, ಮನ ಬುದ್ಧಿ ನಾನು ಅಂತ ಅಭಿಪ್ರಾಯ, ಮತ್ತೇನಿಲ್ಲ. ಅಜಡ ದೇಹಿಯಾಗಿ ಅರ್ಥದ್ದು ಯಾವುದು? ಮನಸ್ಸಲ್ಲೇನ? ಅಜಡ ದೇಹಿಯಾಗಿ ಕಾಣಿಪುದು. ಈಗ ಆ ಅರಿವು ಏನಾಯಿತು ಅಂದರೆ ಅಜಡ ದೇಹ ಸ್ವರೂಪವನ್ನು ಹೊಂತದ ಅಂತಃಕರಣ ವೃತ್ತಿ. ಅದು ಅಜಡ ದೇಹಿಯಾಗಿ ಕಾಣಿಪುದು. ಅದು ಕೆಡಲು ಉಳ್ಳುದು. ಅಂತಃಕರಣದ ವೃತ್ತಿ ಕೆಡುವ ಸ್ವಭಾವದಿಂದ ಕೂಡಿಕೊಂಡಿದೆ. ವೃತ್ತಾತ್ಮಕ ಜ್ಞಾನ ನಾಶ ಆಗ್ತದೆ. ಅಂತಃಕರಣದ ವೃತ್ತಿ ಕೆಡುವ ಸ್ವಭಾವದಿಂದ ಕೂಡಿಕೊಂಡಿದೆ. ಕೆಡಲುಳ್ಳುವುದು ಅದರಿಂದ ಪುಷಿಯು. ಆದ್ದರಿಂದ ಆ ಅರಿವು ಕೂಡ ಸುಳ್ಳು. ಈ ಸ್ಥೂಲ ಶರೀರವು ನಾನು ಅಲ್ಲ ಎಂಬುವ ಅಂತಃಕರಣ ವೃತ್ತಾತ್ಮಕವಾದ ಅರಿವು ಕೂಡ ಕೆಡುವುದರಿಂದ ಪುಷಿ, ಅದು ಕೂಡ ಸುಳ್ಳು. ಆ ಸುಳ್ಳು ಅಂದದ್ದೇ ಕನಸು, ಮತ್ತೇನಲ್ಲ. ಯಾವುದನ್ನು ಸುಳ್ಳು ಅಂತಾನ ಅದ ಕನಸು. ಬರೋದು ನೋಡಿ. ಪುಷಿ ಎಂದು ತಾನು ಅರಿದೊಡೆ ಕನಸು. ಅದು ಸುಳ್ಳು ಅಂತ ಅರ್ಥ ಅಂದ್ರೆ ಅದು ಕನಸು. ಸ್ವಪ್ನಾವಸ್ಥೆಯಲ್ಲಿ ನೋಡಿದ್ದೆಲ್ಲ ಎಚ್ಚರದಾಗ ಏನಂತೀರಿ ನೀವು? ಸುಳ್ಳು ಅಂತೀರಿ. ಹಾಗೆ ಈಗ ಅರ್ಥದ್ದು ಯಾವುದು? ಸ್ಥೂಲ ಶರೀರವು ನಾನು ಅಲ್ಲ ಎಂಬುವ ಯಾವ ಅರಿವು ಇದೆಯೋ ಅದು ಒಂದು ದಿನ ಕೆಡುತ್ತದೆ. ಆದುದರಿಂದ ಅದು ಸುಳ್ಳು ಅಂತಲೇ ಕನಸಾಯ್ತದೆ. ಕನಸು ಹೆಂಗರದ? ಆಂತರ ಮುಖದಳು ಅಂದ್ರೆ ಮತ್ತು ಚೇತನ ಕೂಡಿಕೊಂಡಿರುವ ಮನಸ್ಸಿನಿಂದ ಅರಿತ ಅಂತ ಅರ್ಥ ಆಯಿತು. ಇದು ಪುಷಿ ಅಂದರೆ ಇದು ಸುಳ್ಳು ಅಂತಾಯಿತು. ಇದು ಕನಸ ಅಂತ ವರ ಸ್ವಪ್ನ ಅಂತ ಇದಕ್ಕೆ ಅಭಿಪ್ರಾಯ. ವರ ಜಾಗ್ರ, ವರ ಸ್ವಪ್ನ ಎರಡು. ಅದು ಮುಂದಿನ ನೋಡ್ರಿ. ಮರೆವೆಯಿಂದೆ ಎಚ್ಚರಾದ ಅರಿವನು ಪುಷಿಯಣಲ್ ಅರಿ ಜಾಗರಣ ಕನಸುಗಳು ಅವು ನೆರೆ ತೋರದ ಆನಂದ ಪದವದು ಸುಪ್ತಿ ಎಂದು ಉರೇ ನಂಬು ನೀನು ಅಂಬುಜಾನನೆ. ಇದು ನಿನ್ನೆ ಆಗೈತೆ, ಆದರೆ ಗಲಾಟೆ ಇತ್ತು ನಿನ್ನೆ ಸ್ವಲ್ಪ. ಇದೊಂದು ಮೈಕನೂ ಇರಲಿಲ್ಲ, ಅದಕ್ಕೆ ದೂರ ಕುಂತು ಅವ್ರಿಗೆ ಕೇಳ್ತೋ ಇಲ್ಲ ಗೊತ್ತಿಲ್ಲ. ಅದಕ್ಕೆ ಮತ್ತೊಂದು ಸಲ ತೊಗೊಂಡಿದ್ದೇನೆ. ಏನಂತಾರ? ಅಂಬುಜಾನನೆ ತೊಗೊಂಬಿಡ್ರಿ. ನಿನ್ನ ಹೇಳಾಗೈತೆ ಅದನ್ನು. ಹಸನ್ಮುಖಿಯಾಗಿ ಕೇಳುವ ಸ್ವಭಾವದಿಂದ ಕೂಡಿಕೊಂಡವಳು. ಅದರ ಅರ್ಥ ನೀನು ಹೇಳಿದ್ದೇನೆ, ಮತ್ತೊಮ್ಮೆ ಹೇಳಬೇಕಲ್ಲ. ನಿನ್ನಿದ ಮುಂದೆ ಏನಾಗಿತ್ತು? ಅದೇನು ಫೋಟೋ ತೆಗೆದಿರಲಿಲ್ಲ, ಗಲಾಟೆ ಬೇರೆ ಇತ್ತು. ಯಾರಿಗೆ ಶಾಸ್ತ್ರ ತಿಳಿತದ ಅವ್ರ ಮುಖ ಈಟಾಕತ್ತೇನೆ, ಅಗಲಾಕತಿ.
ಯಾರಿಗೆ ತಿಳಿಯೋದಿಲ್ಲ ಅವ್ರ ಮುಖ ಆಕುಂಚನ ಆಗ್ತೈತಿ. ಮೈತ್ರೇಯಿ ಉತ್ತಮ ಜಿಜ್ಞಾಸು. ಬೆನ್ನು ಹತ್ತಿದಳು, ಅವ್ರು ಏನು ಹೇಳ್ತಿದ್ರು ಅದ್ರ ಬೆನ್ನು ಹತ್ತಿದಳು. ಅರಿವು ತಾನೆಂದು ನಂಬಿ ನಿಂದೊಡೆ ಮುಕ್ತಿ ಪೆರತಿಲ್ಲವೆಂದದು ನಿಗಮೋಕ್ತಿ ಅಂತ ಜ್ಞಾನ ಪ್ರತಿಪಾದನಾ ಸ್ಥಳದಲ್ಲಿ ಒಂದು ಪದ ಇದೆ. ಅಲ್ಲೊಬ್ಬರು ಪೂರ್ವ ಪ್ರವಚನ ಮಾಡುವ ಮಹಾನುಭಾವರು ಅವರ ಅಣ್ಣವರ ಬಗ್ಗೆ ಒಂದು ಮಾತು ಬಳಸಿದ್ರು ಆ ಸಂದರ್ಭದಲ್ಲಿ. ಅವ್ರು ಯಾರ ಹೆಸರು ಏನೂ ಹೇಳೋದಿಲ್ಲ, ಹಾಗೆ ಕೇಳ್ರಿ. ನಮ್ಮ ಅಣ್ಣವರು ಭಾಳ ಸಂಸ್ಕೃತದಲ್ಲಿ ಓದಿದ್ರು, ಭಾಳ ಚಂದ ಹೇಳ್ತಿದ್ರು. ಈ ಪದಗಳನ್ನು ಅವ್ರ ಬಾಯಲ್ಲೇ ಕೇಳಬೇಕು ಅಂತ ಅವರು ಪ್ರವಚನ ಮಾಡಿ ಮುಗಿಸಿದ್ರು. ಅವ್ರ ಹಿಂದೆ ಪ್ರವಚನ ಮಾಡೋರು ಒಬ್ಬರು ಸಂಸ್ಕೃತ ಪಂಡಿತರಿದ್ರು. ಇವ್ರ ಅಣ್ಣವರು ಏನು ಹೇಳಿದ್ರಲ್ಲ, ಅವರು ಸಂಸ್ಕೃತ ಹಂಗೆ ಓದಿರಲಿಲ್ಲ. ಸಭೆಯಲ್ಲಿ ಹೇಳಿಬಿಟ್ರಿ ಅವರು. ಆ ಸಂಸ್ಕೃತ ಪಂಡಿತರಿಗೆ ಏನು ಬಂತು ಬುದ್ಧಿ, ಇಲ್ಲೊಂದಿರು ಸಂಸ್ಕೃತ ಬಳಸ್ಬೇಕಂತ ಅವರಿಗೆ ಬುದ್ಧಿ ಬಂತು. ಅರಿವು ತಾನೆಂದು ನಂಬಿನೆಂದೊಡೆ ಮುಕ್ತಿ ಪದ. ಆವಾಗ ಅವ್ರೇನು ಮಾಡಿದರು, ಅರಿವು ಹೇಗಿದೆ ಅನ್ನೋದನ್ನು ವಿವರಣೆ ಮಾಡುತ್ತಾ ಇಂದ್ರಿಯೇಭ್ಯ ಪರಾಶರ್ತಾ ಅರ್ಥೇಭ್ಯಶ್ಚ ಪರಂ ಮನಃ ಮನಸ್ಸಸ್ತು ಪರ ಬುದ್ಧಿ ಬುದ್ಧಿರಾತ್ಮ ಮಹಾನ್ ಪರಃ ಮಹತಃ ಪರಂ ಅವ್ಯಕ್ತಂ ಅವ್ಯಕ್ತಾತ್ ಪುರುಷ ಪರಃ ಪುರುಷಾತ್ ನ ಪರಂ ನ ಕಿಂಚಿತ್ ಸಾ ಕಾಷ್ಠಾ ಸಾ ಪರಾಗತಿ ಅಂತ ಅವ್ರ ಹಿಂದಿನ ಪಂಡಿತರು ಹೇಳಿದ್ರು. ಅದನ್ನು ಇವ್ರು ಮೆತ್ಕನ ಆದ್ರೆ ಮೊದಲು ನಮ್ಮನ್ನ ಭಾಳ ದೊಡ್ಡ ಪಂಡಿತರು ಅಂತ ಹೇಳಿದವರು. ಅವ್ರಷ್ಟು ಹೇಳ್ಕೊಡೋದು ಏನಾದರೂ, ಇವ್ರು ಹೇಳಿದ್ದಕ್ಕೆ ನಾನೇ ಬೆನ್ನು ಹತ್ತಕ್ಕಾಗಲಿಲ್ಲ, ನಿಮ್ಗೆ ಹೆಂಗೆ ತಿಳಿತು ಅಂತ ಸಭೆಗೆ ಕೇಳಿದ. ಯಾಕೆ ಇದನ್ನು ನೆನಪು ಮಾಡಿದೆ? ಸಂದರ್ಭ ಇಲ್ಲದೆ ನೆನಪು ಮಾಡಬಾರ್ದು. ಈಗ ಮುಖ ಅರಳಬೇಕು. ಯಾರಿಗೆ ತಿಳಿತದ ಅವ್ರಿಗೆ ಅರಳ್ತದ. ಯಾರು ಶಾಸ್ತ್ರದ ಬೆನ್ನು ಹತ್ತಾರೆ ಅವ್ರಿಗೆ ತಿಳಿತದ. ಶಬ್ದಗಳ ಬೆನ್ನು ಯಾರು ಹತ್ತಾರೋ, ಶಬ್ದಾರ್ಥದ ಬೆನ್ನು ಯಾರು ಹತ್ತಾರೋ ಅವ್ರಿಗೆ ತಿಳಿತದ. ಶಬ್ದ ಅಷ್ಟಕ್ಕೆ ಮ್ಯಾಗ ಬಂದು ಹೋಗ್ತಾವೆ, ಅರ್ಥ ಗೊತ್ತಾಗಲಿಲ್ಲ ಅಂದರೆ ಮುಖ ಆಕುಂಚನ ಆಗ್ತದೆ. ಅದಕ್ಕೆ ಇಲ್ಲಿ ಮೈತ್ರೇಯಿ ಹಸನ್ಮುಖಿಯಾಗಿ ಕೇಳುತ್ತಿದ್ದಳು. ಅಂಬುಜಾನನೇ, ಸಂಪೂರ್ಣವಾಗಿ ಅರಳಿದ ಕಮಲದಂತಹ ಮುಖವುಳ್ಳವಳೇ. ಅವರ ಮುಖದ ಸೌಂದರ್ಯ ನೋಡಿದ್ರೇನ ಅವ್ರಿಗೆ ಗೊತ್ತಿಲ್ಲೇನ? ಮುಖಂ ಶ್ಲೇಷ್ಮಾಗಾರಂ ತದಪಿಚ ಶಶಾಂಕೇನ ತುಲಿತಂ ಗೊತ್ತಿಲ್ಲೇನ ಅವ್ರಿಗೆ? ಗೊತ್ತೈತಿ. ಆಯಿತು. ನಿನ್ನೇನೋ ಒಂದು ಮಾತು ಬಂದಿತ್ತು, ಸೋರುವುದು 9 ದ್ವಾರದಿಂದ ಮಲ. ಇಲ್ಲಿ ಮ್ಯಾಲೆ 7 ಅದಾವ್ರಿ. ಮ್ಯಾಲ ಏಸದಾವ? 7 ಅದಾವ. ಇವೆರಡು 4, ಇವೆರಡು 6, ಇದೊಂದು 7. ಕೆಳಗೊಂದು 2 ಇದಾವೆ. ಇವು 9. ಉಳಿದು ಮುಚ್ಕೊಂಡಿದ್ದಾವೆ ಅಂತ ಹೇಳಿದ್ದೇನೆ. ಬ್ರಹ್ಮರಂಧ್ರ ಒಂದು, ನಾಭಿ ಒಂದು ಮುಚ್ಚಿಕೊಂಡಿವೆ. ಸೋರುವುದು 9 ದ್ವಾರದಿಂದ ಮಲ ಅಂತ ದಾಸರು ಹಾಡಿದ್ದಾರೆ. ಇದು ಗೊತ್ತಿಲ್ಲೇನು ಯಾಜ್ಞವಲ್ಕ್ಯರಿಗೆ? ಮತ್ತು ಮುಖ ನೋಡಿ ಕಮಲಾಕ್ಷಿ ಅಂದ್ರೆ ಏನವರು? ಕಮಲದಂತಹ ಮುಖವುಳ್ಳವಳೆ ಅಂದ್ರೆ ಏನವರು? ಇಲ್ಲ. ಯಾಕೆ ಅಂತ ಕೇಳಿದ್ರೆ ಶಾಸ್ತ್ರ ಅರ್ಥ ಆಗ್ತೈತೆ. ಅದನ್ನು ಕಂಡು ಭಾಳ ಪ್ರೀತಿ ಆಯಿತು ಗುರುಗಳಿಗೆ. ಯೋಗ್ಯ ಶಿಷ್ಯ ಸಿಕ್ಕಾಗ ಗುರುವನಿಗೆ ಭಾಳ ಸಂತೋಷ ಆಗ್ತದೆ. ಯೋಗ್ಯ ಶಿಷ್ಯ ಸಿಗಬೇಕು, ಭಾಳ ದೊಡ್ಡ ಸಂತೋಷ ಆಗ್ತೈತಿ ಗುರುಗಳಿಗೆ. ಅಯೋಗ್ಯ ಶಿಷ್ಯ ಸಿಕ್ಕ ಅಂದ್ರೆ ಅನಧಿಕಾರಿಷೋ ಶಾಸ್ತ್ರ ನಿವೇದನಂ ಶಿರಸಿ ಮಾಲಿಕ ಮಾಲಿಕ ಮಾಲಿಕ. ಏನಂತದೆ? ಅನಧಿಕಾರಿಷೋ, ಯಾರೋ ಅಧಿಕಾರಿಗಳು ಅಲ್ಲವೋ, ತೇಷಾಂ ಕೃತೆ, ಅವರನ್ನು ಕುರಿತು. ಶಾಸ್ತ್ರ ನಿವೇದನಂ, ಶಾಸ್ತ್ರವನ್ನು ಹೇಳುವತನವನ್ನು, ಶಿರಸಿ, ನನ್ನ ತಲೆಯಲ್ಲಿ ಮಾಲಿಕ ಮಾಲಿಕ ಮಾಲಿಕ, ಬರಿಬೇಡ 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 ಅಂತ ಕೇಳ್ಕೊಳ್ತಾನೆ ಒಬ್ಬ ಗುರು. ಬ್ರಹ್ಮಗೆ ಕೇಳ್ತಾನೆ. ಸುಮ್ಮನೆ ನೆನಪು ಮಾಡಿದ್ದೇನೆ ಅಷ್ಟೇ. ಯೋಗ್ಯ ಶಿಷ್ಯ ಸಿಕ್ಕ ಅಂದ್ರೆ ಗುರುವಿಗೆ ಭಾಳ ಸಂತೋಷ ಆಗ್ತದೆ ಅನ್ನೋದು ಇದರ ಅಭಿಪ್ರಾಯ. ಯಮಧರ್ಮ ಮತ್ತು ನಚಿಕೇತನ ಕತೆ ಕೇಳಿದ್ದೀರಿ. ಯಮಧರ್ಮ ಒಂದು ಉದ್ಗಾರ ತೆಗೆದಾನೆ. ನಚಿಕೇತನ ಯೋಗ್ಯತೆಯನ್ನು ನೋಡಿ ಶಾಸ್ತ್ರವನ್ನು ಹೇಳಿದ ನಂತರ ನಿನ್ನಂತಹ ಶಿಷ್ಯರು ಮತ್ತೆ ನನ್ನ ಬಳಿಗೆ ಬರುವಂತಾಗಲಿ. ಉಪನಿಷತ್ತಿನಲ್ಲಿ ಬರುವ ವಿಚಾರ. ಅಂದ್ರೆ ಇಲ್ಲಿ ಅಭಿಪ್ರಾಯ ಏನಪ್ಪ? ಇವನ್ನೆಲ್ಲ ನೆನಪು ಮಾಡಲಿಕ್ಕೆ
ಮೈತ್ರೇಯಿ ಭಾಳ ಉತ್ತಮ ಜಿಜ್ಞಾಸು ಅಂತ ಅಭಿಪ್ರಾಯ. ನಾವು ಹಾಗೆ ಆದಾಗಲೇ ಮೋಕ್ಷ ಪ್ರಾಪ್ತಿ ಆಗುತ್ತದೆ ಅನ್ನುವುದು ಇದರ ಒಳ ಅರ್ಥ. ಆಯಿತು, ಈಗ ಎರಡು ಅವಸ್ಥೆ, ಅದು ಮೂರನೇ ಅವಸ್ಥೆದ್ದು ನೋಡೋಣ. ಈಗ ಸಂಬೋಧನ ಪ್ರಯತ್ನ ತೊಗೊಂಡೇ ಆಯ್ತಲ್ಲ. ನೀನು ಅಂಬುಜಾನನೇ ನೀನು ನಂಬು ಅಂತ ಅಲ್ಲಿಗೆ ಅನ್ವಯ. ಅದರ ಅರ್ಥ ಏನು ಅಂತ ಕೇಳಿದರೆ, ಮರೆವೆಯಿಂದ ಎಚ್ಚರಾದ ಅರಿವನು. ಈ ಸ್ಥೂಲ ಶರೀರವೇ ನಾನು ಎಂಬುವ ಮರೆವೆಯಿಂದ ಎಚ್ಚರಗೊಂಡ ಈಗ ಶಿಷ್ಯ. ಈ ಶರೀರ ನಾನು ಅಲ್ಲ, ಇದನ್ನು ತಿಳಿದು ಹೇಳ್ತೇನೆ, ಇದು ನನಗಿಂತ ಭಿನ್ನವಾಗಿದೆ, ಇದು ನಾನು ಅಲ್ಲ ಅಂತ ಎಚ್ಚರ ಆಯಿತು. ಮರೆವೆಯಿಂದ ಎಚ್ಚರಾದ ಅರಿವನು, ಎಚ್ಚರಾದ ಅರಿವನು. ಪುಷಿಯನಲ್, ಅದು ಅಂತಃಕರಣ ವೃತ್ತಾತ್ಮಕ ಜ್ಞಾನ ಆಗಿರುವುದರಿಂದ ಅದು ಸುಳ್ಳು ಎಂದು ಹೇಳಲು. ಕನಸು ಎಂದು ಅರಿ ಅಂತ ಅನ್ವಯ ಮಾಡೋಣ. ಅಲ್ಲಿ ಅರಿ ಅಂತ ಒಂದು ಶಬ್ದ ಆಯ್ತು ನೋಡ್ರಿ. ಪುಷಿಯನಲ್ ನಿಮ್ಮ ಪುಸ್ತಕದಾಗ ಇದ್ದವರು ಓದೋದು ಹೇಗೆ ಅನ್ನೋದು ಹೇಳ್ತೇನೆ. ಪುಷಿಯನಲ್ ಅರ್ಧ ಮಾಡಿದೇನಲ್ಲ ಲಕಾರ. ಪುಷಿಯನಲ್ ಅರಿ, ಲಕಾರ ಅರ್ಧ ಆದಾಗ ಅಲ್ಲಿ ಅಕಾರ ಕೂಡಿದ್ರೆ ಲ ಆಗ್ತದೆ, ಅಕಾರ ಕೂಡ್ದಿದ್ರೆ ಲ ಅಟ್ಟ ಆಗತ್ತೆ. ಪೂರ್ತಿ ಲ ಆಗೋದೇ ಇಲ್ಲ, ಅದು ಉಚ್ಚಾರ ಮಾಡೋಕೆ ಬರೋದಿಲ್ಲ. ವ್ಯಂಜನ ಅಕ್ಷರವನ್ನು ಉಚ್ಚಾರ ಮಾಡ್ಲಿಕ್ಕೆ ಬರೋದಿಲ್ಲ. ಅದರಲ್ಲಿ ಸ್ವರ ಅಕ್ಷರ ಕೂಡಿದಾಗಲೇ ಉಚ್ಚಾರ ಮಾಡೋಕ್ಕೆ ಬರ್ತದೆ. ಬರೀ ವ್ಯಂಜನ ಅಕ್ಷರ ಕ ಇದೆಯಲ್ಲ, ಅದ್ರಾಗ ಅಕಾರ ಇದೆ, ಅಕಾರ ತೆಗೀರಿ ಗ ಇಷ್ಟ ಕ ಕ ಏನು ಅರ್ಥ ಆಗಬೇಕು? ಅರ್ಥ ಏನಾಗಬೇಕು ಅಂದರೆ, ನಮ್ಮಲ್ಲಿ ವ್ಯಂಜನ ಅಕ್ಷರಗಳಲ್ಲಿ ಸ್ವರ ಅಕ್ಷರಗಳು ಕೂಡಿದಾಗಲೇ ಉಚ್ಚಾರ ಮಾಡಲಿಕ್ಕೆ ಬರ್ತದೆ. ಸ್ವರಾಕ್ಷರ ಯಾವ, ವ್ಯಂಜನಾಕ್ಷರ ಯಾವ ಶಾಲಿ ಕಲ್ತವ್ರಿಗೆ ಗೊತ್ತಲ್ಲ. ಅಮ್ಮ ಹಾದವರೆಗೆ ಅ ಆ ಇ ಈ ಉ ಊ ರು ರು ಎ ಎ ಐ ಓ ಓ ಔ ಅಂ ಆಹ. ಮುಂದಿನ ಎಲ್ಲ ಕ ಖ ಗ ಗ ಂಗ ಚ ಛ ಜ ಜ ಯ ಟ ಠ ಡ ಢ ಣ ಅಲ್ಲಿ ಅಕಾರ ಕೂಡಿದಾಗ ಉಚ್ಚಾರ ಆಗಿ, ಇದ್ರ ಉಚ್ಚಾರ ಆಗೋದಿಲ್ಲ. ಅದಕ್ಕಿಲ್ಲಿ ಲಕಾರ ಅಷ್ಟೇ ಹೇಳಿದ್ದೇನೆ, ಅದರಾಗ ಅಕಾರ ಸೇರಿಸಿ ಓಡ್ರಿ ಅಂತ ಹೇಳೀನಿ. ಪುಷಿಯನಲ್, ಇಲ್ಲಿ ಅಕಾರ ಇಲ್ಲ, ಲಕಾರದಲ್ಲಿ ಅಕಾರ ಇಲ್ಲ. ಪುಷಿಯನಲ್ ಅರಿ, ಏನು ಅರಿ? ಕನಸು ಎಂದು ಅರಿ ಅಂತ ಅಲ್ಲಿಗೆ ಅನ್ವಯ ಮಾಡ್ಕೋಬೇಕು ಅದನ್ನು. ಕನಸು ಎಂದು ಅರಿ. ಜಾಗರನ ಕನಸುಗಳವು ನೆರೆ ತೋರದ, ಈಗ ಹೇಳಿದ ಅಂತಃಕರಣ ವೃತ್ತಾತ್ಮಕವಾದ ಜಾಗರಣ ಅದು ಸುಳ್ಳು ಅನ್ನುವುದು ಎರಡೂ ತೋರದ. ಜಾಗರದ ಅವಸ್ಥೆ, ಸ್ವಪ್ನ ಅವಸ್ಥೆ ಎರಡೂ ತೋರದ. ಆನಂದ ಪದವದು, ಆನಂದ ಪದವದು, ಆನಂದ ಸ್ವರೂಪವು. ಪದ ಅಂದ್ರೆ ಸ್ವರೂಪ. ಅಲ್ಲಿ ಬರೀ ಆನಂದ ಅಟ್ಟ ಗೋಚರ ಐತಿ. ಚೇತೋಮುಖ ಪ್ರಾಜ್ಞ ತೃತೀಯ ಪಾದ ಆನಂದ ಭುಕ್ ಅಂತ ಮಾಂಡುಕ್ಯೋಪನಿಷತ್ ಹೇಳ್ತದೆ. ನಿದ್ರಾವಸ್ಥೆಯಲ್ಲಿ ಜೀವಾತ್ಮನಿಗೆ ಪ್ರಾಜ್ಞಾ ಅಂತ ಹೆಸರು ಬಂದಿದೆ. ಚೇತೋಮುಖ ಚೈತನ್ಯ ಸ್ವರೂಪನಾಗಿದ್ದಾನೆ. ಆನಂದ ಭುಕ್, ಆನಂದವನ್ನು ಅನುಭವಿಸುತ್ತಿದ್ದಾನೆ ಅಂತ ಬರೆದ್ದಾರೆ. ಅದನ್ನು ಇಲ್ಲಿ ತಗೊಳ್ಳೋಣ. ಈಗ ನಾವು ಆನಂದ ಏನು ತಪ್ಪಿಲ್ಲ, ಅದು ಆನಂದ ಅಂದಮೇಲೆ ವಿಷಯಾನಂದ ಅಂತೂ ಇಲ್ಲಿಲ್ಲ. ಆದುದರಿಂದ ಆನಂದ ತಗೊಳ್ಳೋಣ. ಆನಂದ ಪದವದು ಸುಪ್ತಿ ಎಂದು ಉರೆ ನಂಬು. ಇದನ್ನು ಸುಷುಪ್ತಿ ಎಂದು ಉರೆ ನಂಬು. ಇಲ್ಲಿ ಆನಂದ ಅಂತ ಏನು ಬರೆದ್ರಲ್ಲ, ಸತ್ ಚಿತ್ತ ಆನಂದ ನಿತ್ಯ ಪೂರ್ಣ ಅಂತ ಹೇಳ್ಕೊಂಡು ಬಂದಿದ್ದಾರೆ. ಹಾಗಾದ್ರೆ ಇಲ್ಲಿರುವಂತಹ ಆನಂದ ಈಗೇನು ನಿದ್ರಾ ಅವಸ್ಥೆಯಲ್ಲಿ ಅಂದರೆ ವರ ನಿದ್ರಾವಸ್ಥೆಯಲ್ಲಿ ತೋರುವಂತಹ ಆನಂದ, ಇದು ಆತ್ಮನ ಸ್ವರೂಪವೇ ಆಗಿದೆಯೋ ಅಥವಾ ಭಿನ್ನ ಆಗಿದೆಯೋ ಅಂತ ಚಿಂತನೆ ಮಾಡಿದರೆ, ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ, ಅದರ ಒಳಗೆ ಆತ್ಮ ಇದ್ದಾನೆ ಅಂತ ತೈತ್ತಿರೀಯ ಉಪನಿಷತ್ತ ಬ್ರಹ್ಮಪುಚ್ಛಂ ಪ್ರತಿಷ್ಠಾ ಅಂತ ಬರೆದ್ದಾರೆ. 5 ಕೋಶಗಳಿಗೆ ಆಧಾರಭೂತವಾದದ್ದು ಬ್ರಹ್ಮ. ಹಾಗಾದರೆ ನಿದ್ರಾವಸ್ಥೆಯಲ್ಲಿ ತೋರುವ ಆನಂದ ಏನಿದೆಯಲ್ಲ, ಇದು ಬ್ರಹ್ಮ ಸ್ವರೂಪವೋ ಅಲ್ಲವೋ ಅಂತ ಚಿಂತನೆ ಇದೆ ಸ್ವಲ್ಪ ಇಲ್ಲಿ. ಸತ್ ಚಿತ್ ಅಲ್ಲಿ ನಾವು ಶಬ್ದ ಹೆಂಗೆ ಉಪಯೋಗ ಮಾಡ್ಬೇಕಂತದ ಗೀರ್ವಾಣ ಭಾಷೆ.
ಸತ್ತು ಚಿತ್ತು ಆನಂದ ನಿತ್ಯ ಪೂರ್ಣ ಇದು ಹೇಳೋ ರೂಢಿ ಆಗೈತೆ ನಮಗೆ. ಅದು ತಪ್ಪು. ಸತ್ ಚಿತ್ ಆನಂದ ನಿತ್ಯ ಪೂರ್ಣ. ಸತ್ ಚಿತ್ ತಕಾರದಲ್ಲಿ ವ್ಯಂಜನಾಕ್ಷರ ಸತ್, ಪೂರ್ಣತ ಅಂದಿಲ್ಲ ನಾನು, ಸತ್ ಚಿತ್. ಈ ಸತ್ತದೊಡನೆ ಇನ್ನೊಂದು ತಕಾರ ಕೂಡಿತ ಅಂದ್ರೆ ಅದೇ ಅಧ್ಯಾಸ. ಸತ್ ಚಿತ್ ಅನ್ನುವಲ್ಲಿ ಚಿತ್ತ ಒತ್ತಿ ಹೇಳುವಂಗಿಲ್ಲ, ಚಿತ್. ಆ ತಕಾರದಲ್ಲಿ ಇನ್ನೊಂದು ಬರಿವಾಗ ಬರೋದಿಲ್ಲ, ಚಿತ್ ಅಂತ ಒಂದು ಒತ್ತಕ್ಷರ ಕೊಟ್ರಿ, ಆ ತಕಾರವೇ ಪ್ರಪಂಚ, ಅಧ್ಯಾರೋಪ ಆಯಿತು. ಇದು ಗೀರ್ವಾಣ ಭಾಷೆ, ಕನ್ನಡ ಭಾಷೆ ಅಲ್ಲ. ಈ ಗೀರ್ವಾಣ ಭಾಷೆಯಲ್ಲಿ ಬರೀತಾರೆ. ಸತ್ತು ಚಿತ್ತು ಆನಂದ ಅಂತ ಹೇಳೋದು ರೂಢಿಯಾಗಿ ಹೋಗೈತೆ ನಮಗೆ. ವಾಸ್ತವ ಹಾಗೆ ಹೇಳಬಾರದಂತಾರೆ. ಸಚ್ಚಿದಾನಂದ ಅಂತ ಬರ್ತಾರೆ. ಸಚ್ಚಿದಾನಂದ ಸತ್ ಅಲ್ಲಿ ಮುಂದೆ ಚಕಾರ ಕೂಡ ಐತಿ. ಅದು ಏನಾಗ್ತದೆ ಅಂದ್ರೆ ವ್ಯಂಜನಾಕ್ಷರ ಇದಾಗ್ತದೆ, ಜಸ್ತ ಸಂಧಿ ಆಕೈತೆ. ಅದು ತಕಾರ ಹೋಗಿ ಚಕಾರ ಆಕೈತಿ. ಅದೆಲ್ಲ ವ್ಯಾಕರಣ. ಆ ವ್ಯಾಕರಣ ಸುಮ್ಮನೆ ತಲೆಯಾಗಿ ಬರೋದಿಲ್ಲ. ಮೊದಲು ಹೇಳಿದ ನೆನಪಿಟ್ಕೊಡ್ರಿ. ಮತ್ತು ವ್ಯಾಕರಣ ಜಸ್ತ ಸಂಧಿ ಬಂತು, ಅದಕ್ಕೆ ಅವು ಸೂತ್ರ ಬಂತು. ಈ ಗಲಾಟೆ ಎಲ್ಲ ಬೇಡ. ಯಾಕಂದ್ರೆ ಸಭೆಗೆ ಅನುಗುಣವಾಗಿ ನಾವು ಮಾತನಾಡಬೇಕಾಗ್ತದೆ. ಕೇವಲ ಮುಮುಕ್ಷುಗಳು ತಿಳಿದುಕೊಳ್ಳುವವರಿದ್ದರೆ ಅವೆಲ್ಲ ಹೊಂದುಗಡೆ ಆಗುವಂಥ ವಿಚಾರ. ಈಗ ಪ್ರಕೃತದಲ್ಲಿ ಎಲ್ಲ ನೆನಪಿಟ್ಕೊಡ್ರಿ. ಸತ್ ಚಿತ್ ಇಷ್ಟ ಅನ್ಬೇಕು, ಸತ್ ಚಿತ್ ಅನ್ನಬಾರ್ದು. ಸತ್ ಅಂದ್ರೆ ತಕಾರ, ತಕಾರ ಮೇಲೆ ಒಂದು ತಕಾರ ಒತ್ತು ಬೆತ್ತು ಸತ್ ಆಯಿತು. ಚಿತ್ ಅರ್ಧ ವ್ಯಂಜನ ಅಕ್ಷರ ತ ಅನ್ನುವ ಅಕ್ಷರದ ಮೇಲೆ ಇನ್ನೊಂದು ತ ಹಾಕಿದ್ರಿ ನೀವು, ಸ್ವರ ಸಹಿತವಾದ ತ ಹಾಕಿದ್ರಿ. ಈಗ ಚಿತ್ತ ಅನ್ಬೇಕಾದ್ರೆ ಸ್ವರಸಹಿತವಾದ ತಕಾರ ಬಂತಲ್ಲಿ. ಆ ಸ್ವರಸಹಿತವಾದ ತಕಾರವೇ ಚಿತ್ತಿನಲ್ಲಿ ಅಧ್ಯಾರೋಪಿತವಾಗಿದೆ. ಆ ತಕಾರವೇ ಪ್ರಪಂಚ. ಇದನ್ನೇ ಯಾಕೆ ಕೇಳೀನಿ ಅಂತ ಕೇಳಿದರೆ, ನಿದ್ರಾ ಅವಸ್ಥೆಯಲ್ಲಿ ತೋರುವ ಆನಂದ ಪ್ರಪಂಚ ಅಂತರ್ಗತವಲ್ಲದೆ ಆತ್ಮನ ಸ್ವರೂಪ ಅಲ್ಲ ಅನ್ನೋದಕ್ಕಾಗಿ ಹೇಳಬೇಕಾಯ್ತು ಅದನ್ನು. ಅದೊಂದು ಉಪನಿಷತ್ ಪ್ರಮಾಣ. ಯಾವುದು? ತಸ್ಮಾತ್ ಅನ್ನಮಯ ಕೋಶ, ಮನೋಮಯ ಕೋಶ ಅನ್ನೋದು ಅದು ಉಪನಿಷತ್ ಪ್ರಮಾಣ. ಇದು ಕೂಡ ಶಾಸ್ತ್ರಕ್ಕೆ ಅನುಗುಣವಾದ ಯುಕ್ತಿಪೂರ್ವಕ ವ್ಯಾಖ್ಯಾನ. ಭಗವತ್ಪಾದರು ಒಂದು ಕಡೆ ವ್ಯಾಖ್ಯಾನ ಮಾಡ್ತಾರೆ ಇದನ್ನು. ತಕಾರ ಪೂರ್ಣ ಉಚ್ಚಾರ ಮಾಡುವಂಗಿಲ್ಲ. ಮಹತ್ ಇಷ್ಟ ಅನ್ಬೇಕು, ಮಹತ್ತ ಅನ್ನಬಾರದು. ಮಹತ್ ಉಚ್ಚಾರ ಮಾಡುವಲ್ಲಿ ವ್ಯತ್ಯಾಸ ಇದೆ, ಗೊತ್ತಾಗ್ತದಲ್ಲ. ಮಹತ್ ಮಹತ್ತ ಅದು ತಪ್ಪು. ಚಿತ್ ಚಿತ್ತ ಅಷ್ಟು ಅನ್ನೋದಿಲ್ಲ ನಾವು, ಚಿತ್ತು ಅಂತೀವಿ. ಮತ್ತು ಚಿತ್ತು ಅಂತೂ ಇಲ್ಲಿರುವ ಆನಂದ ಆತ್ಮನ ಪ್ರತಿಬಿಂಬಾನಂದವಲ್ಲದೆ ಆತ್ಮ ಆನಂದ ಅಲ್ಲ. ಇದನ್ನು ನೆನಪಿಟ್ಟುಕೊಳ್ಳು. ಇದು ಆತ್ಮನ ಪ್ರತಿಬಿಂಬಾನಂದ. ಯಾಕೆ ಅಂತ ಕೇಳಿದರೆ, ನಿದ್ರಾ ಅವಸ್ಥೆಯಲ್ಲಿ ಜಾಗ್ರದ ಅವಸ್ಥೆಗೆ ಬರೋಣ. ಈಗ ದೃಷ್ಟಾಂತ ನಮ್ಗೆ ಜಾಗ್ರದ ಅವಸ್ಥೆ ಬೇಕೀಗ. ಜಾಗ್ರದ ಅವಸ್ಥೆ, ಜಾಗೃತ ಸ್ವಪ್ನ, ಜಾಗ್ರದ ಅವಸ್ಥೆಯಲ್ಲಿ ತೋರುವ ಸೂಕ್ತಿ, ಅಲ್ಲಿಗೆ ಬೈರಿ 3 ಅವಸ್ಥೆಗಳು. ಅದು ದಿನ ಅನುಭವಕ್ಕೆ ಬರ್ತಾವೆ. ನೀವು ನಿದ್ರಾ ಅವಸ್ಥೆಯಲ್ಲಿ ಸುಖಿಗಳಾಗಿದ್ರೋ ದುಃಖಿಗಳಾಗಿದ್ರೋ ಅಂದ್ರೆ ಸುಖವಾಗಿದ್ದೀವಿ ಅಂತ ಎಲ್ಲರ ಅನುಭವ. ಅನುಭವಕ್ಕಂತೂ ವಿರೋಧ ಮಾಡೋಕ್ಕೆ ಬರೋದಿಲ್ಲ. ಅಲ್ಲಿ ಆನಂದ, ಸುಖವನ್ನು ಅನುಭವಿಸಿದ್ರಲ್ಲ, ಅದುವೇ ಆನಂದ. ಅದು ಆತ್ಮನ ಕೂಟಸ್ಥನ ಪ್ರತಿಬಿಂಬಾನಂದ. ಇಲ್ಲಿ ಕೂಟಸ್ಥನಿಗೂ ಬ್ರಹ್ಮನಿಗೂ ಅಭೇದ ಮಾಡಿದ್ದೀನಿ. ಕೂಟಸ್ಥನ ಪ್ರತಿಬಿಂಬಾನಂದ. ಅಂತಃಕರಣ ನಿಶ್ಚಲ ಆಗೈತೆ ನಿದ್ರಾವಸ್ಥೆಯಲ್ಲಿ. ಅಲ್ಲಿ ತಮೋಗುಣ ಇದೆ, ಸತ್ವಗುಣ ಇಲ್ಲ. ಸತ್ವಗುಣ ಜಾಗ್ರದಲ್ಲಿ ಇದೆ, ರಜೋಗುಣ ಸ್ವಪ್ನದಲ್ಲಿ ಇದೆ, ನಿದ್ರೆಯಲ್ಲಿ ತಮೋಗುಣ ಇದೆ. ತಮೋಗುಣ ಇದ್ದರೂ ಕೂಡ ಆತ್ಮ ಸ್ವಯಂ ಪ್ರಕಾಶ. ತಮೋಗುಣ ಇದ್ದರೂ ಕೂಡ ಆತ್ಮ ಸ್ವಯಂ ಪ್ರಕಾಶ. ತನ್ನ ಪ್ರಕಾಶವೇ ಅಲ್ಲಿ ತನಗೆ ಪ್ರತಿಬಿಂಬಾನಂದವನ್ನು ತೋರಿಸುವುದಕ್ಕೆ ಕಾರಣ ಆಗೈತಿ. ಅದನ್ನು ಚಿದಾಭಾಸ ಜೀವ ಏನು ಮಾಡಿದಾನ ಅಂದ್ರೆ, ಆನಂದ ನನಗೆ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದಾನೆ. ಕೂಟಸ್ಥ ನನಗೆ ಆನಂದ ಆಗ್ತೈತೆ ಅನ್ನೋದು ಇಲ್ಲ. ಕೂಟಸ್ಥನ ಆಭಾಸವೇ ಜೀವ, ಆ ಕೂಟಸ್ಥನ ಪ್ರತಿಬಿಂಬವೇ ಆನಂದ. ಅದನ್ನು ಅನುಭವಿಸುವವನು ಆಭಾಸಾತ್ಮಕವಾದ ಜೀವಚೇತನ. ಇಲ್ಲಿ ಆನಂದ ಹಾಗಾದರೆ ಆತ್ಮನ ಸ್ವರೂಪ ಅಲ್ಲ. ಮತ್ತು ಆತ್ಮನ ಸ್ವರೂಪ ಮುಂದೆ ಹೋಗೋ ಕೆಲಸ ಇರಲಿಲ್ಲ. ತುರ್ಯಾವಸ್ಥೆಗೆ ಯಾಕೆ ಹೋಗ್ಬೇಕಾಗಿತ್ತು? ಏನು ಕೆಲಸ ಇತ್ತು? ಇಲ್ಲೇ ಮುಗಿತಿತ್ತು ಶಾಸ್ತ್ರ. ಅದಕ್ಕೆ ಬರ್ದಾರ, ತುರ್ಯಾವಸ್ಥೆ ಬರೀತಾರೆ ಮುಂದೆ. ಇದಿಷ್ಟು ಗೊತ್ತಾದ್ರೆ ಮುಂದೆ ಹೋಗೋಣ. ನೋಡ್ರಿ, ಮುಂದಿನ ನುಡಿ ಓದ್ತೀನಿ.
ನೀವು ಓದಿ ನಾ ಹೇಳೋದು ಸರಿ ಹೊಂದೋದಿಲ್ಲ, ನಾನೇ ಓದಬೇಕು, ನಾನೇ ಹೇಳಬೇಕು. ಯಾಕಂದ್ರೆ ಓದಾಕು ನೀವು ಕಲಿಬೇಕು. ಅದನ್ನಷ್ಟು ಲಕ್ಷ್ಯ ಕೊಟ್ಟು ನೋಡ್ರಿ ಪುಸ್ತಕ ಇದ್ದವ್ರು. ಹೇಗೆ ಓದಬೇಕು ಅನ್ನೋದು ಮುಖ್ಯ ಇದೆ. ಪದಚ್ಛೇದ ಮಾಡಿ ಓದಬೇಕು. ಪದಚ್ಛೇದ ಮಾಡಿ ಓದಿದಾಗಲೇ ಸಹಜವಾಗಿ ನಿಮಗೆ ಅರ್ಥ ಆಗ್ತದೆ. ಮತ್ತು ಪದಚ್ಛೇದ ಮಾಡಿದ್ಲಿ ಹಾಗೆ ಓದಿ ಹಾಗೆ ಹೇಳೋದು ಕೇಳೋದು ಮಾಡಿದೀವಿ ಅಂದ್ರೆ ಅಷ್ಟು ಸ್ಪಷ್ಟವಾದ ಅರ್ಥ ವೇದ್ಯ ಆಗುವುದಿಲ್ಲ ಅಂತ ಮತ್ತೊಮ್ಮೆ ನೆನಪು ಮಾಡಿ ಮುಂದಿನ ನುಡಿಗೆ ಹೋಗ್ತೇನೆ. ನೆನಸು ಕನಸು ನಿದ್ರೆ ಎನಿಪ ಅವಸ್ಥೆಗಳು ಚೇತನ ಭಾವ ಭೇದಂಗಳಿವು. ನೋಡ್ರಿ, ನೆನಸು ವರಜಾಗ್ರ, ಕನಸು ವರ ಸ್ವಪ್ನ, ನಿದ್ರೆ ವರನಿದ್ರೆ ಎನಿಪ ಅವಸ್ಥೆಗಳು ಚೇತನ ಭಾವ ಭೇದಂಗಳು. ಇದು ಅಂತಃಕರಣದ ವೃತ್ತಿಯಲ್ಲಿ ಭಾವನೆ ಉಂಟಾಗ್ತದೆ. ಭಾವನೆಗೆ ಅನುಗುಣವಾಗಿ ಜಾಗ್ರ, ಸ್ವಪ್ನ, ಸುಪ್ತಿ ಅಂತ ಇವುಗಳಿಗೆ ಹೆಸರು ಬರ್ತದೆ. ಅಂತಃಕರಣದ ವೃತ್ತಿಯ ಭೇದಗಳೇ ಇವು ಮೂರು ಭೇದಾತ್ಮಕವಾದ ಭಾವಗಳು. ಭಾವಗಳು ಇವು ತಾವು ಜನಿತವಾಗಿಯೇ, ಇಲ್ಲಿ ಪ್ರಯತ್ನದಿಂದ ಉಂಟಾಗ್ಯಾವು, ಜನಿತವಾಗಿಯೇ. ಆ ಜಾಗ್ರ ಸ್ವಪ್ನ ಎರಡನ್ನೂ ಮರ್ಯಾದೆ ಹೋದ್ರೆ ನಿದ್ರೆ ಬರ್ತತೇನ? ನಿದ್ರೆ ಮಾಡೋಕ್ಕೂ ಪ್ರಯತ್ನ ಬೇಕಂದಂಗೆ ಆಯ್ತಲ್ಲ, ಮಜಾ ಇಲ್ಲ. ನಿದ್ರೆ ಮಾಡೋಕ್ಕೆ ಪ್ರಯತ್ನ ಬೇಕಾ? ಏನು ಹುಚ್ಚರ ಶಾಸ್ತ್ರ ಇದು ಅನ್ಬೋದು. ನೀನು ಮರೆಯುವ ಪ್ರಯತ್ನ ಮಾಡಬೇಕು. ಜಾಗ್ರದ ಅವಸ್ಥೆಯ ವಿಷಯಗಳನ್ನು, ಸ್ವಪ್ನಾವಸ್ಥೆಯ ವಿಷಯಗಳನ್ನು ಮರೆಯಲಿಕ್ಕೆ ನೀನು ಒಂದು ಪರಮಾತ್ಮನ ಧ್ಯಾನದಲ್ಲಿ ತೊಡಗಿಕೋಬೇಕು. ತೊಡಗಿಕೊಂಡ್ರೆ ಇದು ಮರಿತೈತಿ. ಅಂದ್ರೆ ಆ ಮನಸ್ಸಿಗೆ ಒಂದು ಏನೋ ಕೆಲಸ ಕೊಡಬೇಕು. ಅದಕ್ಕೊಂದು ಕತೆ ಹೇಳಿದಾರೆ, ಗೊತ್ತಿಲ್ಲ. ಅವನ ಒಬ್ಬ ದೊಡ್ಡ ಸಾಹುಕಾರ ಅಂತ, ಭಾಳ ಜಮೀನಿತ್ತು. ಭಾಳ ಜಮೀನಿತ್ತು, ಆಳುಗಳ ಕೊರತೆ ಇತ್ತು. ಸಾಹುಕಾರ ಜುಪೂಣಿದ್ದ. ಹೆಚ್ಚು ಆಳು ಇಟ್ಕೊಂಡು ನಡೀತಿತ್ತು, ಕಡಿಮೆ ಆಳು ಇಟ್ಕೊಂಡಿದ್ದ. ಯಾವ ಒಬ್ಬ ದೇವ್ ಮಾರಾಟ ಮಾಡೋ ಬಂದಿದ್ದಂತ. ಭೂತಗಳನ್ನು ಮಾರಾಟ ಮಾಡುವವನು ಬಂದಿದ್ದ. ಅವನ ಹತ್ರ ಹೋದ. ಏನಪ್ಪ ಒಂದು ಭೂತಕ್ಕೆ ಏನು ತಗೋತಿ ಅಂತ ಕೇಳಿದ. ಅವ ಒಂದಿಟ್ಟು ಹೆಚ್ಚು ಬೆಲೆ ಹೇಳಿದ. ಆಯಿತು ತಗೋ. ಏನೇನು ಮಾಡ್ತದೆ ಭೂತ? ಏನಿಲ್ಲ, ಒಟ್ಟು ನಿರಂತರ ಕೆಲಸ ಕೊಡ್ಬೇಕು ಅದಕ್ಕೆ. ನೀ ಒಟ್ಟು ನಿರಂತರ ಕೆಲಸ ಕೊಡ್ಬೇಕು. ನೀ ಏನು ಹೇಳ್ತೀವಿ ಅದನ್ನೆಲ್ಲ ಮಾಡ್ತದೆ. ತೊಗೊಂಡ ಹೋದ. ಆ ಹೊಲ ಕಸ ತೆಗಿ, ಈ ಹೊಲ ಕಸ ತೆಗಿ ಎಲ್ಲ ಹೇಳಿದ. ಏನು ಕ್ಷಣ ಮಾತ್ರದಲ್ಲಿ ಹೋಗಿ ಎಲ್ಲ ತೆಗೆದು ಬಂತು. ಮತ್ತೇನು ಮಾಡಲಿ? ಕೆಲಸ ಇರಲಿಲ್ಲ. ನುಂಗ್ತೇನಿಲ್ಲ ಅಂತದ. ಮತ್ತು ಓಡಿ ಹೋದ. ದೆವ್ವ ಮಾರವನ ಹತ್ತಾರ. ಏನೋ ಮರ, ಏನು ನಾನು ನುಂಗ್ತೇನೆ ಅನ್ನಕತ್ತೈತೆ ಅಂದ. ಮತ್ತು ನೀ ಅದಕ್ಕೆ ಕೆಲಸ ಕೊಡಿದ್ರೆ ನುಂಗ್ತತಿ. ಕೆಲಸ ಎಲ್ಲ ಮುಗಿದೈತಿ, ಹೇಳ್ಕೊಳ್ಳಿ ಕೆಲಸ ನೋಡು ಹೇಳ್ತಾವ. ಒಂದೊಂದು ಉದ್ದನ ಬಂಬ್ ಹೋಗಿ ಮತ್ತು ಕೆಲಸ ಹೇಳಿದವ್ರಿಗೆ ಏರು ಇಳಿ, ಏರು ಇಳಿ, ಏರು ಇಳಿ. ಇದನ್ನು ಹೇಳಿಬಿಡೋದಕ್ಕೆ ಮತ್ತು ಕೆಲಸ ಬಂದಾಗ ಅದಕ್ಕೆ ಹೇಳ್ಬೋದು, ಕೆಲಸ ಮಾಡ್ತತೆ ಅಂದ. ನಮ್ಮ ಮನಸ್ಸು ದೆವ್ವ ಇದ್ದಂಗೆ. ಎಲ್ಲೋ ದೆವ್ವನ ಕತೆ ಹೇಳಕತ್ತಾರೆ ಅಂದ್ಕಿದ್ದೀರಿ. ಇದಕ್ಕೆ ಒಂದಿಲ್ಲ ಒಂದು ಕೆಲಸ ಕೊಡಲೇಬೇಕು. ಕೆಲಸ ಕೊಡ್ದು ಬಿಟ್ರೆ ನಿದ್ರೆ ಮಾಡ್ತದೆ. ಇಲ್ಲಿ ಅಪಾಯ ಇಲ್ಲ, ಅಪಾಯ ಇಲ್ಲ, ಆದ್ರೆ ಅಪಾಯ ಐತಿ. ಅಪಾಯ ಇಲ್ಲ ಅಲ್ಲ, ಅಪಾಯ ಐತಿ. ಏನು ಅಪಾಯ ಐತಿ? ಪರಮಾತ್ಮ ಈ ಮನಸ್ಸು ಬುದ್ಧಿ ನಮಗೆ ಯಾತಕ್ಕೆ ಕೊಟ್ಟಾನಂತ ಕೇಳಿದ್ರೆ, ನಿನ್ನನ್ನು ನೀನು ತಿಳಿದುಕೊಂಡು ಬಾ ಅಂತ ಕೊಟ್ಟಾನ. ಅದನ್ನು ಬಿಟ್ಟು ಇದು ಮಕ್ಕೊಂತಂದ್ರೆ ಅಪಾಯ ಇಲ್ಲೇನ? ಇಲ್ಲ. ಎಲ್ಲರಿಗೂ ತಿಳಿತೈತೆ ನೋಡ್ರಿ, ಅಪಾಯ ಐತಿ. ಅದಕ್ಕೆ ಎಲ್ಲ ಕೆಲಸ ಕೊಡ್ಬೇಕು. ಈಗ ನೀವು ಏನು ಕೆಲಸ ಕೊಡಬೇಕು? ಇದನ್ನು ಮರ್ಯಾಕೆ ಹಚ್ಬೇಕು. ಜಾಗ್ರ ಸ್ವಪ್ನ ದೇವರ ಧ್ಯಾನ ಮಾಡೋಕೆ ಹಚ್ರಿ. ಅದನ್ನು ದೇವರ ಧ್ಯಾನ ಮಾಡ್ತಾ 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 ಏನಾಕೈತೆ ಅಂದ್ರೆ ಅದು ಬ್ರಹ್ಮದಲ್ಲಿ ಮುಳುಗ್ತೈತಿ. ಅಹರಹ ಬ್ರಹ್ಮ ಗಚ್ಚಂತಿ ಎಲ್ಲ ಪ್ರಮಾಣ ಇದೆ, ಸುಮ್ಮನೆ ಮಾತಾಡೋದಿಲ್ಲ. ಪ್ರತಿಯೊಬ್ಬ ಜೀವಾತ್ಮ ಪ್ರತಿದಿನ ನಿದ್ರಾವಸ್ಥೆಯಲ್ಲಿ ಬ್ರಹ್ಮದಲ್ಲಿ ಹೋಗಿ ಮುಳುಗುತ್ತಾನೆ. ಮತ್ತೆ ಬ್ರಹ್ಮದಿಂದಲೇ ಎದ್ದು ಬರುತ್ತಾನೆ. ಬ್ರಹ್ಮಸೂತ್ರದಲ್ಲಿ ಇದರ ಬಗ್ಗೆ ಸಾಕಷ್ಟು ಚಿಂತನೆ ಮಾಡ್ಯಾರ. ಸಂದರ್ಭ ಬಂದಾಗ ಮತ್ತೆ ಅದನ್ನು ವಿವರಣೆ ಮಾಡ್ತೇನೆ, ಈಗ ಮಾಡೋದಿಲ್ಲ. ಅಂದರೆ ಮನಸ್ಸು ಎಲ್ಲಿ ಹೋಯ್ತಾ ಅಂತ. ಈಗ ಜೀವಾತ್ಮನ ಇಲ್ಲಿ ಹೋಗಿ ಮುಳುಗಿತ ಅಂದ್ರೆ ಮನಸ್ಸನ್ನು ಇಲ್ಲಿ ಹೋಗಿ ಮುಳುಗಿತು ಅಂತ ಅರ್ಥ ಅಲ್ಲ. ಮತ್ತೇನು? ಬ್ರಹ್ಮದಲ್ಲಿ ಮುಳುಗಿತು.
ಇಲ್ಲಿ ಪ್ರಯತ್ನ ತಂದ್ರೆ ಇಲ್ಲ ಅಂದ್ರು ಎಲ್ಲ ಮರೆಯುವುದೇ ಪ್ರಯತ್ನ, ದೇವರ ಧ್ಯಾನ ಮಾಡೋದೇ ಪ್ರಯತ್ನ. ಆ ಪ್ರಯತ್ನ ಮಾಡಿರಿ, ಲಘು ನಿದ್ರೆ ಹತ್ತತಿ. ಎಲ್ಲ ಮರೀರಿ, ಒಂದಿಷ್ಟು ದೇವರ ಧ್ಯಾನ ಮಾಡಿರಿ, ಎಲ್ಲಗೂ ನಿದ್ರೆ ಹತ್ತತಿ. ನೀವೇನೂ ಮಾಡೋಕ್ಕೆ ಹೋಗ್ಬೇಡ್ರಿ. ಮತ್ತು ದೇವರ ಧ್ಯಾನ ಮಾಡೋದ್ರಿಂದ ಲಘು ನಿದ್ರೆ ಹತ್ತೋದಿಲ್ಲ ಅಂತ ತಪ್ಪು ತಿಳಿಬೇಡ್ರಿ. ಏಕಾಗ್ರವಾಗಿ ಪರಮಾತ್ಮನ ಉಪಕಾರವನ್ನು ಸ್ಮರಣೆ ಮಾಡಿ ನಿಮ್ಮ ಇಷ್ಟ ದೇವತೆಯ ನಾಮಸ್ಮರಣೆಯನ್ನು ಮಾಡ್ತಾ ಮಲ್ಕೊಳ್ರಿ. 5 ಮಿನಿಟ್ನಾಗ ನಿದ್ರೆ ಹತ್ತತಿ. ಯಾವ ಗುಳಿಗೆ ತೊಗೋಬೇಡ್ರಿ, ಏನೂ ತೊಗೋಬೇಡ್ರಿ. ಓದಾಕೆ ಬಂದವರು ತಾವು ತಿಳಿದ ವಿಷಯವನ್ನು ಯಾವ ಗ್ರಂಥದಲ್ಲಿ ಬರೆದಾರ ಅದನ್ನು ಓದಬೇಕು. ತಿಳಿಯದೇ ಇರುವ ವಿಷಯವನ್ನು ತೊಗೊಂಡು ಗ್ರಂಥ ಓದಬಾರ್ದು. ಮೊದಲು ಗೊತ್ತಾಗಿರ್ಬೇಕು ನಿಮಗೆ. ಅದನ್ನು ಓದಾಕ ಹತ್ತಿರ ನೀರಸ ಬಂದುಬಿಡ್ತೈತೆ, ಅದಕ್ಕೆ ರಸ ಹೋಗಿಬಿಡ್ತೈತಿ, ನಿದ್ರೆ ಬಂದುಬಿಡ್ತೈತಿ. ದೇವರ ಧ್ಯಾನಾರ ಮಾಡಿರಿ, ಪುಸ್ತಕರ ಓದ್ರಿ. ಅಂತೂ ಪ್ರಯತ್ನ ಅಂತಿಲ್ಲ, ನನಗೆ ಅದು ಬೇಕಾಗೈತಿ. ನೀವು ಪುಸ್ತಕರ ಓದುವಲ್ರಿ, ದೇವರ ಧ್ಯಾನಾರ ಮಾಡುವಲ್ರಿ. ನಿದ್ರೆಗೆ ಹೋಗಬೇಕಾದ್ರೆ ಪ್ರಯತ್ನ ಆಯಿತೋ ಇಲ್ಲೋ. ಇದು ಎಂಥ ಶಾಸ್ತ್ರ ಅಂದ್ರೇನೆ ಪ್ರಯತ್ನ ಐತಿ. ಆಯಿತು. ಈಗ ಇಲ್ಲಿರೋ ಆನಂದ ಆತ್ಮನ ಸ್ವರೂಪ ಅಲ್ಲ, ಮತ್ತೆಂಥದ್ದಿದು ಪ್ರತಿಬಿಂಬಾನಂದ ಅಂತ ಅಂಗೀಕಾರ ಮಾಡೋಣ ಜಾಗ್ರದ ಅವಸ್ಥೆಯಲ್ಲಿ. ಅದೇ ಆನಂದ ಇಲ್ಲಿದೆ. ಈಗ ಹೊರ ಜಾಗ್ರದಲ್ಲಿಯೂ ಕೂಡ ಅದೇ ಆನಂದನ ಇದೆ. ಆದರೆ ಜಾಗ್ರದ ಅವಸ್ಥೆಯ ಆನಂದ ಕರ್ಮಾಧೀನವಾಗಿ ಬಂದಿದೆ. ಈ ಆನಂದ ಪ್ರಯತ್ನಕ್ಕೆ ಅಧೀನವಾಗಿ ಬಂದಿದೆ. ನಾನು ಅವರು ಸ್ವರೂಪನು ಎಂಬುವುದನ್ನು ಮರೆಯಬೇಕಾಗಿದೆ ಇಲ್ಲಿ. ಇಷ್ಟ ಅರ್ಥ ಮಾಡಿದರೆ ನಿಮಗೂ ಈ ಗ್ರಂಥಕ್ಕೂ ನನಗೂ ಹೊಂದಾಣಿಕೆ ಆಗ್ತದೆ. ನಿಮಗಷ್ಟೇ ಅಲ್ಲ, ಎಲ್ಲರಿಗೂ ಹೊಂದಾಣಿಕೆ ಆಗಬೇಕು ಅನ್ನೋದು ಈ ರೀತಿಯಾಗಿ ವಿಚಾರ ಮಾಡಿದಾಗ ನೋಡ್ರಿ ಹೇಳ್ತೇನೆ, ಓದಿ ಹೇಳ್ತೇನೆ ಇನ್ನೊಮ್ಮೆ. ನೆನಸು ಕನಸು ನಿದ್ರೆ ಎನಿಪ ಅವಸ್ಥೆಗಳನ್ನು, ಈಗ 3 ಅವಸ್ಥೆ ವಿಚಾರ ಆಯ್ತಲ್ಲ, ಅವಸ್ಥೆಗಳನ್ನು ಚೇತನ ಭಾವ ಭೇದಂಗಳಿವು ತಾವು. ಇವು ಚೇತನದ ಭಾವ ಭೇದಂಗಳು ಅಂದರೆ ಅಂತಃಕರಣ ವೃತ್ತಿಯ ಭಾವನಾತ್ಮಕವಾದ ಭೇದಗಳು ಇವು ಜನಿತಮಾಗಿಯೇ, ಇವು ಹುಟ್ಟಿದ್ದರಿಂದ. ಪುಷಿತಾನೆ, ಇವು ಕೂಡ ಸುಳ್ಳು. ನಿತ್ಯಾತ್ಮನು ಎಂದೇನೆ ತುರ್ಯವು ಅಂತರದೊಳಗೆ ಅದು. ನಿತ್ಯಾತ್ಮನು ಈ 3 ದಾಟಿದ್ದು ಆತ್ಮತತ್ವ ನಿತ್ಯ ಸ್ವರೂಪ ಅಂತ ಇಟ್ಟುಕೊಳ್ಳೋಣ. ನಿತ್ಯಾತ್ಮನು ಎಂದು ಏನೇ, ಜಾಗ್ರ ಸ್ವಪ್ನ ಮುಗೀತು, ಸುಸುಪ್ತಿ ಮುಗೀತು, ನಿತ್ಯಾತ್ಮನು ಎಂದೇನೆ ತುರ್ಯವು ಅಂತರದೊಳಗೆ ಅದು ಅಂತರದೊಳಗೆ ತುರ್ಯಾವಸ್ಥೆ. ಅಂತರದೊಳಗೆ ಅಂದರೆ ಇದೆಲ್ಲ ಒಳಗೆ ನಡೆದತ್ತೆ, ಹೊರಗಲ್ಲ. ವಿಚಾರಪೂರ್ವಕವಾಗಿ ಒಳಗೆ ನಡೆದತ್ತೆ ಇದೆಲ್ಲ. ಆದುದರಿಂದ ಇದನ್ನು ತುರ್ಯ ವರತುರ್ಯ ಅಂತ ಕರೆದರು. ಈ ವರತುರ್ಯದಲ್ಲಿ ಏನಾಯ್ತಂದ್ರೆ ಎಚ್ಚರ, ಕನಸು, ಆಮೇಲೆ ನಿದ್ರಾವಸ್ಥೆಯ ಆನಂದ ರೂಪ ಅನುಭವ ಅದೆಲ್ಲವೂ ಹೋಯ್ತೀಗ. ಅದನ್ನು ದಾಟಿದ್ದು ತುರ್ಯಾವಸ್ಥೆ. ಈ ತುರ್ಯಾವಸ್ಥೆಯಲ್ಲಿ ಆತ್ಮ ಒಬ್ಬನೇ ಇದ್ದಾನೆ, ನಿತ್ಯ ರೂಪ ಅಂತ ಬರೆದಾರೆ. ನಿತ್ಯ ಅನ್ನೋದಕ್ಕೆ ಏನು ಬರೆದ್ರು ಅದಕ್ಕೆಲ್ಲ ನಿಮಗೆ ವ್ಯಾಖ್ಯಾನ ಗೊತ್ತಿದೆ. ಅಭಾವ ಚತುಷ್ಟಯಕ್ಕೆ ಅಪ್ರತಿಯೋಗಿ. ಹೆಂಗಂದ್ರೆ ಏನು ಅರ್ಥ? ಯಾವುದು ಹುಟ್ಟುತ್ತದೆಯೋ ಅದಕ್ಕೆ ಅಭಾವ ಚತುಷ್ಟಯಗಳು ಇವೆ, ಹುಟ್ಟುವ ಪದಾರ್ಥಕ್ಕೆ. ಪ್ರಾಗಭಾವ, ಪ್ರಧ್ವಂಸಾಭಾವ, ಅನ್ಯೋನ್ಯಭಾವ, ಅತ್ಯಂತ ಭಾವ. ಶಾಸ್ತ್ರ ಓದಿದವರಿಗೆಲ್ಲ ಇವು ಕಂಠಪಾಠ ಇರ್ತಾವೆ, ಏನು ಹೇಳಬೇಕಾದದ್ದೆಲ್ಲ ಬಿಡಿಸಿ. ಯಾವುದು ಹುಟ್ಟುವ ವಸ್ತು ಮೊದಲು ಇರಲಿಲ್ಲ, ಮೊದಲಿಲ್ಲದೆ ಇರುವುದೇ ಪ್ರಾಕ್ ಅಭಾವ, ಪ್ರಾಗಭಾವ. ಹುಟ್ಟಿ ಕೆಲವು ದಿನ ನಾಶ ಆಯಿತು, ಪ್ರಧ್ವಂಸಾಭಾವ. ನೀನು ನಾನಲ್ಲ, ನಾನು ನೀನಲ್ಲ, ಅನ್ಯೋನ್ಯ ಭಾವ. ಈ ಶರೀರ ಎಂದೆಂದು ಇಲ್ಲ ಅತ್ಯಂತ ಭಾವ. ಎಷ್ಟು ಸುಳ್ಳು ಹೇಳ್ತಾರೆ ನೋಡಿ ಇವರು. ಈ ಶರೀರದಾಗ ಇಟ್ಕೊಂಡು ಹೇಳ್ತಾರೆ, ಈ ಶರೀರ ಎಂದೆಂದು ಇಲ್ಲ ಅತ್ಯಂತ ಭಾವ. ವಿಚಾರ ಮಾಡಿದ್ರೆ ಇಲ್ಲ, ಅವಿಚಾರ ಕಾಲದಲ್ಲಿದೆ, ನಾವೇನು ಮಾಡೋದು? ಅಂತೂ ಈಗ ತುರ್ಯ ಅವಸ್ಥೆಗೆ ಹೋಗಿಬಿಡೋನು. ತುರ್ಯ ಅಂದರು ಪುಷಿತಾನೆ, ನಿತ್ಯಾತ್ಮನು ಎಂದು ಏನೇ ತುರ್ಯವು ಅಂತರದೊಳಗದು. ಇವು 3 ಅವಸ್ಥೆ ಏನಾದವು ಹುಟ್ಟತಕ್ಕಂಥವುಗಳು ಅಂತಃಕರಣ ವೃತ್ತಿಯಿಂದ. ಇವುಗಳಿಗಿಂತಲೂ ಭಿನ್ನನಾದ ಆತ್ಮ ಇದ್ದಾನಲ್ಲ, ಅವನು ನಿತ್ಯ ರೂಪನು, ನಿತ್ಯ ಸ್ವರೂಪನು, ನಿತ್ಯನು ಎಂದು ಏನೇ ತುರ್ಯವು ಅಂತರದೊಳಗೆ ಅದು. ಅಂತರದೊಳಗೆ ತುರ್ಯವು ಅಂತ ಬರೆದರು. ಇದು ಮನಸಾಂತರ, ಮನಸ್ಸು ಅಂತರ್ಮುಖ ಆದಾಗ ನಡೆಯುವ ವ್ಯವಹಾರ ಇದು, ಅದಕ್ಕೆ ಅಂತರ್ಮುಖದಳು ಅಂತ ಬರೆದರು. ಬೈರ್ತಾರೆ ನೋಡ್ರಿ ಮುಂದೆ. ಅದು ಸಚ್ಚಿದಾನಂದವದು ಶಬ್ದ ಆಗಲೇ ನೆನಪು ಮಾಡಿದ್ದು ನೋಡು. ಸತ್ ಚಿತ್ ಆನಂದ, ಸತ್ ಚಿತ್
ಆನಂದ, ಸಚ್ಚಿದಾನಂದ ಅಂತ ಬರ್ದಾರೆ. ಅದೆಲ್ಲ ಕರಿ ಹೆಲೆಗಿದ್ರೆ ಬರೆದು ತೋರಿಸ್ಬೋದು ಹೇಗೆ ಇದನ್ನು ಬಿಡಿಸ್ಬೋದು ಅಂತ. ಸತ್ ಅದರ ಮುಂದೆ ಚಿತ್, ಅದರ ಮುಂದೆ ಆನಂದ. ಸತ್ ಚಿತ್ ಆನಂದ ಅದನ್ನು ಕೂಡಿಸಿದಾಗ ಸಚ್ಚಿದಾನಂದ ಆಗಿ. ಅದನ್ನು ನಾವು ಹೆಂಗೆ ಹೇಳ್ತೀವಿ? ಸತ್ತು ಚಿತ್ತು ಆನಂದ ಅಂತ ಹೇಳ್ತೀವಿ. ಇದಕ್ಕೊಂದು ಮಾತು ಹೇಳಿದ್ದಾರೆ. ಈಗ ಇಷ್ಟಂತೂ ವಿವೇಕ್ ಮಾಡಿ ಇಟ್ಟಿದ್ದೀನಿ. ಇದಕ್ಕೊಂದು ಏನು ಹೇಳ್ಯಾರು ಶಾಸ್ತ್ರಕಾರರು ಅಂದ್ರೆ, ಶಾಸ್ತ್ರಾದ್ರೂಢಿರ್ ಬಲಿಯಸಿ, ಶಾಸ್ತ್ರಕ್ಕಿಂತಲೂ ರೂಢಿಯು ಬಲಿಷ್ಠವಾಗಿದೆ. ಒಪ್ಕೊಂಡಿದ್ದಾರೆ ಶಾಸ್ತ್ರಕಾರರು. ಶಾಸ್ತ್ರಾದ್ ರೂಢಿರ್ ಬಲಿಯಸಿ. ಈಗ ಶಾಸ್ತ್ರ ಪ್ರಕಾರ ನಾವೇನು ಅನ್ಬೇಕಂದು ಸತ್ ಚಿತ್ ಅನ್ಬೇಕಂತ ಹೇಳೀನಿ. ಕೇಳೋವರಿಗೆ ಏನು ಹೇಳಕತ್ತಾರೆ ಇವರು ಅಂತ ಅನ್ನಿಸ್ತದೆ. ಸತ್ ಚಿತ್ ಏನು ಹಿಂಗಂತಾರೆ? ಏನು ಭಯ ಗುಸಲರ ಇಲ್ಲ ಇವರಿಗೆ. ಅದಕ್ಕೆ ಏನಂದರು? ಸತ್ ಚಿತ್ ಆನಂದ ಅಂದರು. ಸತ್ ಚಿತ್ ಆನಂದ ಅಂದ ಕೂಡಲೇ ಇದು ರೂಢಿ. ಶಾಸ್ತ್ರಾದ್ ರೂಢಿರ್ ಬಲಿಯಸಿ. ಸತ್ ಅಂದ್ರೆ ಏನು ತಪ್ಪಿಲ್ಲ, ಶಾಸ್ತ್ರಾದ್ ರೂಢಿರ್ ಬಲಿಯಸಿ. ಚಿತ್ ಅಂದ್ರೆ ಏನು ತಪ್ಪಿಲ್ಲ, ಶಾಸ್ತ್ರಾದ್ ರೂಢಿರ್ ಬಲಿಯಸಿ. ಇದನ್ನು ಒಪ್ಕೊಂಡಿದ್ದೇವೆ. ಇದೆಲ್ಲ ಭಾಷಾ ವಿಷಯಕ್ಕೆ ಬಂದಾಗ ಇವೆಲ್ಲ ಸಹಜವಾಗಿ ನೆನಪಾಗ್ತಕ್ಕಂಥವುಗಳು. ಸತ್ ಚಿತ್ ಇಲ್ಲಿ ಬಿಡಿಸಬೇಕು. ನಾ ಏನು ಮೊದಲು ಹೇಳಿದ್ನಿ ಹಾಗೆ ಬಿಡ್ಸಕ್ಕೆ ಬರ್ತದೆ. ಸತ್ ಚಿತ್ ಆನಂದ, ಸಚ್ಚಿದಾನಂದ. ದಕಾರ ಎಲ್ಲಿದು ಬಂತ ಇಲ್ಲಿ? ಸತ್ ಚಿತ್ ಆನಂದ ಇದೆ, ಸಚ್ಚಿದಾನಂದ ಬರ್ದಾರಲ್ಲ, ಅದ ಎಲ್ಲಿದು ಬಂತು? ಅದಕ್ಕೂ ವ್ಯಾಕರಣ ನಿಯಮ ಇದೆ. ಜಸ್ತು ಸಂಧಿ ಬಂದು ತಕಾರ ಹೋಗಿ ದಕಾರ ಆಗ್ತದೆ. ಹೀಗೆಲ್ಲ ನಿಯಮ ಇರೋದ್ರಿಂದ ಸಚ್ಚಿದಾನಂದ ಅಂತ ಬರೆದಾಗ ನಾವು ಸಹಜವಾಗಿ ಸತ್ತು ಚಿತ್ತು ಆನಂದ ಅಂತ ಹೇಳ್ಕೊಂಡು ಬರ್ತೇವೆ. ಇರಲಿ, ಅದರ ಬಗ್ಗೆ ಹೆಚ್ಚಿಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಅದು ಸಚ್ಚಿದಾನಂದವದು. ಆತ್ಮತತ್ವದ ಬಗ್ಗೆ ಹೇಳಕೊಂಡಿದ್ದಾರೆ. ಸಚ್ಚಿದಾನಂದವದು ನಿತ್ಯವು ಎಂಬ ಭಾವದ ತೋರ್ಕೆ. ಸತ್ತು ಚಿತ್ತು ಆನಂದ ನಿತ್ಯ. 5 ತೊಗೊಂಡಿದ್ದಾರೆ ಇಲ್ಲಿ, 4 ತೊಗೊಂಡಿದ್ದಾರೆ ಇಲ್ಲಿ. 5ನೇದು ಬಿಟ್ಟರು, ಪೂರ್ಣ ಅನ್ನೋದು ಬಿಟ್ಟಿದ್ದಾರೆ. ಸತ್ತು ಚಿತ್ತ ಆನಂದ ನಿತ್ಯ ನಿತ್ಯವು ಎಂಬ ಭಾವದ ತೋರ್ಕೆ ಉಡುಗಿ ನಿಂದ ಅರಿವದು ಸದಮಲವೆನಿಪ ತುರ್ಯಾತೀತವದು ನಿಜ ಪದವು ಆದ ಪೂರ್ಣ ಅದ್ವಯ ಆತ್ಮನು. 4 ಯಾಕೆ ತೊಗೊಂಡ್ರು ಅನ್ನೋದು ಗೊತ್ತಾಯ್ತು ಈಗ ಓದಿದ್ರಿಂದ. 4 ಯಾಕೆ ತೊಗೊಂಡ್ರು? 5 ತೊಗೊಳ್ಳಿಲ್ಲ. ನೋಡ್ರಿ, ಬಿಡಿಸಿ ಹೇಳ್ತೀನಿ. ಅದು ಸಚ್ಚಿದಾನಂದವದು ಅಂದ್ರೆ 3. ಸತ್ತ ಚಿತ್ತ ಆನಂದ 3 ಅದು. ಆತ್ಮನ ಸ್ವರೂಪ ಲಕ್ಷಣ ಹಿಂದೆ ಹೇಳಿದಾಗ 3 ಅದು. ನಿತ್ಯ 4 ಅದು. ನಿತ್ಯವೆಂಬ ಭಾವದ ತೋರ್ಕೆ. ನೋಡ್ರಿ, ಇಲ್ಲಿ ಒಂದು ಮಾತು ಬರೀತಾರೆ. ಆತ್ಮನಲ್ಲಿ ಯಥಾರ್ಥವಾಗಿ ಸತ್ ಚಿತ್ತ ಆನಂದ ನಿತ್ಯ ಇಲ್ಲೇ ಇಲ್ಲ. ಭಾವದ ತೋರ್ಕೆ, ಇದು ನಿಮ್ಮ ಭಾವನೆಗೆ ತೋರುವುದು. ಮತ್ತು ಅವನಲ್ಲಿ ಇದು ಐತಿ ಅಂದ್ರೆ ಸಾವಯವ ಕಣ್ರಿ ಮಾರಾಯರ. ಮೊದಲೇ ಅದ್ರ ಬಗ್ಗೆ ಸಾಕಷ್ಟು ಹೇಳ್ಕೊಂಡ್ಬಂದೆನ್ನ. ಸತ್ ಚಿತ್ತ ಆನಂದ ನಿತ್ಯ 4 ಇದ್ದಾವ. 5ನೇದು ಬಿಡು ನಂಕ. ಈಗ 4 ಇದ್ದಾವ ಅಂದ್ರೆ ಸಾವಯವ ಆಯಿತು. ಸಾವಯವ ಆಯ್ತು ಅಂದ್ರೆ ಮತ್ತೆ ನಿತ್ಯ ಆಗಬೇಕು. ಅದಕ್ಕೆ ಭಾವದ ತೋರಿಕೆ. ಇವನ್ ಯಾಕೆ ಕಲ್ಪಿಸ್ಕೊಂಡು ಅನ್ನೋದು ಪೂರ್ವದಲ್ಲಿ ಆಗಿದೆ. ಶಿಷ್ಯನಲ್ಲಿ ಇರುವ ಅಸತ್ತ, ಜಡ, ದುಃಖ, ಅನಿತ್ಯ ಇವುಗಳನ್ನು ಬಿಡಿಸುವುದಕ್ಕಾಗಿ ಸತ್ ಚಿತ್ತ ಆನಂದ ನಿತ್ಯ ಅಂತ ತಗೊಂಡಿವಿ. ಇವು ಭಾವದ ತೋರಿಕೆ. ವಾಸ್ತವವಾಗಿ ನಿನ್ನ ಸ್ವರೂಪದಲ್ಲಿ ಇವು ಇಲ್ಲ. ಭಾವದ ತೋರಿಕೆ. ನಿತ್ಯವೆಂಬ ಭಾವದ ತೋರಿಕೆಯು ಉಡುಗಿ. ಇದು ಭಾವನಾತ್ಮಕವಾಗಿ ಸತ್ ಚಿತ್ತ ಆನಂದ ನಿತ್ಯ ಅಂತ ತೋರಿಸಿ ಇದು ಉಡುಗಿ. ಇದು ಇಲ್ಲದಂತೆ ಆಗಿ ನಿಂದ ಅರಿವದು ನಿಂತಿರುವಂತಹ ಜ್ಞಾನ. ನಿಂದ ಅರಿವದು, ನಿಂದನು ಶಬ್ದಕ್ಕೆ ನಿಂತಿರುವಂತಹ ಅರಿವದು ಜ್ಞಾನ. ಸತ್ ಅಮಲವೆನಿಪ. ಸತ್ ತ್ರಿಕಾಲಾಬಾಧಿತವಾದದ್ದು. ಅಲ್ಲಿ ಬರೀ ಸತ್ ಅಷ್ಟೇ ಐತಿ. ಸದಮಳ ಅನ್ನುವಲ್ಲಿ ಸತ್. ಸತ್ ಪೂರ್ಣ ಇಲ್ಲ. ಅಮಳ ಅಲ್ಲಿ ದಕಾರ ಬಂತು, ಅಲ್ಲಿ ಸಂಧಿ ಆಯಿತು ಅಂತ ಹೇಳಿದ್ದೇನೆ. ತಕಾರ ಹೋಗಿ ದಕಾರ ಬಂತು, ಅದ್ರಾಗ ಅಕಾರ ಕೂಡಿ ಸದ ಅಂತಾಯಿತು. ಸತ್ ಅಮಳ. ಅಮಳ ಅಂದ್ರೆ ಮಾಯಾರಹಿತ. ಅಲ್ಲಿ ಯಾವ ದೋಷ ಇಲ್ಲ, ಬರೀ ಮಾಯಾ ಅಷ್ಟ ಅಂತ ಯಾಕಂತೀರಿ. ಅದರಲ್ಲಿ ಏನು
ದೋಷ ಹೇಳಲಿಕ್ಕೆ ಅವಕಾಶವೇ ಇಲ್ಲ, ಅಥವಾ ದೋಷ ಇರುವುದಕ್ಕೆ ಅವಕಾಶ ಇಲ್ಲ. ಮತ್ತು ಆತ್ಮದೋಷ ಪೂರ್ವದಲ್ಲಿ ಪಾಠ ಮಾಡಿದಿರಿ ಅಂದರೆ ಮತವಾದಿಗಳ ಅಭಿಪ್ರಾಯದಿಂದ ಆತ್ಮನಲ್ಲಿ ದೋಷ ಇಲ್ಲ ಅಂತ ಗುರುಗಳು ತಿಳಿಸಿಕೊಡಬೇಕು ಅಂತ ಹೇಳಿದ್ದು. ಸತ್ ಅಮಲವೇನಿಪ ತುರ್ಯಾತೀತವದು, 4 ಭಾವನಾತ್ಮಕವಾದ ಸತ್ತು ಚಿತ್ತು ಆನಂದವೆಂಬುವ ರೂಪಗಳನ್ನು ಮೀರಿದ ತುರ್ಯಾತೀತವು ಅದು ನಿಜ ಪದವಾದ, ನಿಜ ಸ್ವರೂಪ ಅಂದ್ರೆ ಆತ್ಮಸ್ವರೂಪವಾದ ಪೂರ್ಣ, ಪೂರ್ಣ ಎಲ್ಲ ಕಡೆಗೆ ತುಂಬಿಕೊಂಡದ್ದು. ತಿಳಿಸಾಕ ಎಲ್ಲ ಕಡೆಗೆ ಅನ್ನೋ ಶಬ್ದ ಬರ್ತದೆ. ಮತ್ತು ಬರೀ ಪೂರ್ಣ ಅಂದ್ರೆ ಅರ್ಥ ಆಗೋದಿಲ್ಲ. ಎಲ್ಲ ಕಡೆಗೆ ಹರಡಿಕೊಂಡದ್ದು ಅಂದಾಗ ಲಘು ಅರ್ಥ ಆಕೈತಿ. ಅದಕ್ಕಾಗಿ ಪೂರ್ಣ ಅದ್ವಯ ಆತ್ಮನು, ಅಲ್ಲಿ ಇನ್ನೊಂದು ಇಲ್ಲವೇ ಇಲ್ಲ. ತುರ್ಯಾತೀತ ಅವಸ್ಥೆ ಬಂತು, ಇನ್ನೊಂದು ಅಲ್ಲಿ ಏನೂ ಇಲ್ಲ. ಏನೂ ಇಲ್ಲ ಅಂದ್ರೆ ಶೂನ್ಯ ಏನು ಅಂದ್ರೆ ಪರಿಪೂರ್ಣವಾದ ಆತ್ಮತತ್ವ. ಅದು ಸತ್ತಲ್ಲ ಅಸತ್ತಲ್ಲ ಬರೀತಾರೆ. ಆತ್ಮತತ್ವಕ್ಕೆ ಅನಿರ್ವಾಚ್ಯ ಸಿದ್ಧಾಂತ ಅಂತಿದೆ. ಅನಿರ್ವಚನೀಯ ಜಗತ್ತು ಆತ್ಮತತ್ವವನ್ನು ಹೇಳುವಾಗ ಯಾವ ಶಬ್ದವೂ ಅಲ್ಲಿ ಕೆಲಸಕ್ಕೆ ಬರೋದಿಲ್ಲ. ಅನಿರ್ವಾಚ್ಯ ಸಿದ್ಧಾಂತ ಅಂತ ಅಂಗೀಕಾರ ಮಾಡಿದ್ದಾರೆ. ವಿಚಾರ ಚಂದ್ರೋದಯದಲ್ಲಿ ಒಂದು ಕಲಾನ ಇದೆ, ಓದ್ದವ್ರಿಗೆ ಗೊತ್ತಿದೆ. ಅನಿರ್ವಾಚ್ಯ ಸಿದ್ಧಾಂತ ಸದ್ರೂಪ ಅಲ್ಲ, ಚಿದ್ರೂಪ ಅಲ್ಲ, ಆನಂದ ರೂಪ ಅಲ್ಲ, ನಿತ್ಯ ರೂಪ ಅಲ್ಲ. ಅಷ್ಟೇ ಅಲ್ಲ, ಹೆಸರು ಹೇಳಕ್ಕೆ ಹೋದ್ರೆ ಪೂರ್ಣನೂ ಅಲ್ಲ. ಎಲ್ಲ ಇಟ್ಕೊಂಡಾಗ ಪೂರ್ಣ ಅನ್ಬೇಕಲ್ಲ, ಅದಕ್ಕೆ ಅನಿರ್ವಾಚ್ಯ ಸಿದ್ಧಾಂತ. ಮತ್ತು ಇಲ್ಲಿ ತಿಳಿಸುವುದಕ್ಕಾಗಿ ಪರಿಪೂರ್ಣವಾದದ್ದೇ ತುರ್ಯಾತೀತ ಅವಸ್ಥೆ, ಅಲ್ಲಿ ಮತ್ತೊಂದಿಲ್ಲ, ಅದ್ವಯವಾದದ್ದು ತುರ್ಯಾತೀತ ಅವಸ್ಥೆ ಅಂತ ಈ ನುಡಿಯ ವಿಚಾರ. ಅದಕ್ಕೆ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಅನ್ನುವ ಬೃಹದಾರಣ್ಯಕೋಪನಿಷತ್ತಿನ ಮಂತ್ರ ಇಲ್ಲಿ ಅನ್ವಯ ಆಗ್ತದೆ. ಆತ್ಮತತ್ವ ಪೂರ್ಣ ಮಂತ್ರ. ಪ್ರತಿಯೊಂದಕ್ಕೂ ಒಂದು ಆಧಾರ ಬೇಕು. ಗ್ರಂಥಕಾರರು ಶ್ರುತಿಯನ್ನೇ ಆಧಾರವಾಗಿಟ್ಟುಕೊಂಡು ಬರೆದಿದ್ದಾರೆ ಅನ್ನೋದಕ್ಕೆ ಇವೆಲ್ಲ ಪ್ರಮಾಣಗಳು ಸಂದರ್ಭಕ್ಕನುಸಾರವಾಗಿ ಹೊಂದಿಸಿಕೊಂಡು ಹೋಗುವುದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ. ಅದಹ ಪೂರ್ಣಂ ಇದಂ ಪೂರ್ಣಂ, ಅಲ್ಲಿ ಒಂದು ಶಾಸ್ತ್ರ ಇದೆ. ಅದು ಪೂರ್ಣ, ಅದರಿಂದ ತೋರಿದ ಜಗತ್ತು ಪೂರ್ಣ. ಇಷ್ಟೊತ್ತಿನವರೆಗೆ ಜಗತ್ತು ಸುಳ್ಳು ಅಂತ ಹೇಳಿರಿ, ಈಗ ಅದು ಪೂರ್ಣ ಇದು ಪೂರ್ಣ ಅಂತ ಹೇಳ್ತೀರಿ. ಇದಕ್ಕೆ ಅನ್ನೋದು ಶಬ್ದಜಾಲಂ ಮಹಾರಣ್ಯ. ಅದು ಪೂರ್ಣ ಇದು ಪೂರ್ಣ ಉಪನಿಷತ್ ಹೇಳ್ತದೆ, ಇದನ್ನು ಕಲ್ಪಿಸಿಕೊಂಡು ಹೇಳೋದಲ್ಲ. ಪೂರ್ಣಂ ಅದಹ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಂ ಉದಚ್ಯತೆ ಪೂರ್ಣಸ್ಯ ಪೂರ್ಣಂ ಆದಾಯ ಪೂರ್ಣಂ ಏವ ಅವಶಿಷ್ಯತೆ. ಭಾಳ ಮಜಾ ಆಯ್ತು, ಭಾಳ ಮಜಾ ಆಯ್ತು, ಭಾಳ ಮಜಾ. ಹೇಳ ಒಂದು ದೊಡ್ಡ ಪೂಜೆ ಬರೀರಿ, ಮನಸ್ಸಿನಾಗ ಬರ್ಕೊಡ್ರಿ. ಅದ್ರ ಕೆಳಗೆ ಇನ್ನೊಂದು ಪೂಜೆ ಇಡ್ರಿ, ಎರಡು ಕೂಡಿಸ್ರಿ. ಏನಾಯ್ತು? ಪೂಜೆನ ಆಯ್ತು. ಹೋಗಲಿ, ಅವ ಮ್ಯಾಲಿನ ಪೂಜೆ ಕೆಳಗಿನ ಪೂಜೆ ಕಳೀರಿ. ಈಗೇನಾಯಿತು? ಈಗೂ ಪೂಜೆನೂ ಉಳೀತು, ಈಗೂ ಪೂಜೆಯೇ ಉಳಿತು. ಪೂರ್ಣಂ ಅದಹ ಇದಂ ಪೂರ್ಣಂ. ವಿಚಾರ ಮಾಡ್ರಿ. ಸರ್ವಂ ಖಲ್ವಿದಂ ಬ್ರಹ್ಮ, ಸರ್ವಂ ಖಲು ಇದಂ ಬ್ರಹ್ಮ. ಆತ್ಮನ ವಿವರ್ತ ಇದೆಯಲ್ಲ, ತೋರೋದು ಆತ್ಮನ ವಿವರ್ತ, ಇರೋದು ಬ್ರಹ್ಮ, ತೋರೋದು ಜಗತ್ತು. ಜಗತ್ತಿಲ್ಲ ಇಲ್ಲ, ತೋರ್ತದಷ್ಟೇ. ಅಜಾತ ಸಿದ್ಧಾಂತ ಇದು, ಅಜಾತವಾದ. ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಅನ್ನೋದು ಜಗತ್ತಿಲ್ಲ ಅಂತ ಹೇಳ್ತದೆ. ಮತ್ತೇನದ? ಆತ್ಮ ಒಂದೈತೆ. ನೀ ಜಗದ್ರೂಪದಲ್ಲಿ ನೋಡುವುದೂ ಆತ್ಮವೇ. ದೃಷ್ಟಾಂತ ಮಾಡ್ತೇನೆ. ಆಭರಣ ರೂಪದಲ್ಲಿ ನೋಡುವುದೂ ಬಂಗಾರವೇ. ಏನು ನೋಡಕತ್ತೀರಿ?
ಆಭರಣ ನೋಡಾಕತ್ತೀರಿ. ಅಲ್ಲಿ ಏನೈತಿ? ಬಂಗಾರ ಐತಿ. ಬಂಗಾರ ಬಿಟ್ಟು ಆಭರಣ ಐತೇನ? ಬಂಗಾರವನ್ನೇ ಆಭರಣ ಅಂತ ನೋಡಾಕತ್ತೀರಿ. ಮಣ್ಣನ್ನೇ ಕೊಡ, ಗಡಿಗೆ, ಮುಚ್ಚಳ, ಹರಿವಿ, ರಂಜನಿಗೆ ಅಂತ ನೋಡಾಕತ್ತೀರಿ. ಮಣ್ಣು ಬಿಟ್ಟು ಏನೈತೆ? ಕೇನಾಪಿ ಮೃದ್ಭಿನ್ನತೆಯ ಸ್ವರೂಪಂ ಘಟಸ್ಯ ಸಂದರ್ಶಯಿತು ನ ಶಕ್ಯತೆ ಅತಃ ಮನಃ ಕಲ್ಪಿತ ಏವ ಮೋಹಾತ್ ಮೃದೇವ ಸತ್ಯಂ ಪರಮಾರ್ಥಭೂತಂ ಅಂತ ಭಗವತ್ಪಾದರು ವಿವೇಕ ಚೂಡಮಣಿಯಲ್ಲಿ ಬರೀತಾರೆ ಇದನ್ನು. ಮಣ್ಣು ಬಿಟ್ಟು ಕೊಡ ಎಲ್ಲಿ ತೋರಿಸ್ರಿ, ಮಣ್ಣಿನ ಕೊಡ. ಹಿತ್ತಾಳಿ ಬಿಟ್ಟು ಕೊಡ ಎಲ್ಲಿ ತೋರಿಸ್ರಿ, ಪ್ಲಾಸ್ಟಿಕ್ ಬಿಟ್ಟು ಕೊಡ ಎಲ್ಲಿ ತೋರಿಸ್ರಿ, ನಿಮ್ಮ ಯಾವ್ದಾರ ಕೊಡ ತಂದು ಮುಂದಿಡ್ರಿ. ಅಲ್ಲೇ ನುಡಿ ಮಾತ್ರ ವಾಚಾರಂಭಣಂ ವಿಕಾರೋ ನಾಮಧೇಯಂ ಮೃತ್ತಿಕಾ ಇತ್ಯೇವ ಸತ್ಯಂ ಛಾಂದೋಗ್ಯೋಪನಿಷತ್ ಪ್ರಮಾಣ ಇದೆ. ಅಲ್ಲಿ ಸುಮ್ಮನೆ ಬರೆದಿಲ್ಲ ಭಗವತ್ಪಾದರು. ಹಾಗಾದರೆ ಅದು ಪೂರ್ಣ ಇದು ಪೂರ್ಣ ಅನ್ನೋದು ಯಾವ ದೃಷ್ಟಿ ಅಂದ್ರೆ ಕಾರಣದ ದೃಷ್ಟಿಯಿಂದ ನೋಡ್ರಿ ಜಗತ್ತ. ಕಾರ್ಯಾತ್ಮ ನೋಡಬೇಡ್ರಿ. ಅಂದ್ರೆ ಆಭರಣದ ದೃಷ್ಟಿಯಿಂದ ನೀವು ನೋಡಿದ್ರೆ ಬಂಗಾರ ಕಾಣೋದಿಲ್ಲ ನಿಮಗೆ. ಬಂಗಾರದ ದೃಷ್ಟಿಯಿಂದ ನೋಡ್ರಿ ಆಭರಣವನ್ನು. ಅಲ್ಲಿರೋದು ಯಾವುದು? ಬಂಗಾರ ಏನು ಆಭರಣ? ಅವನು ಬಂಗಾರ ತೂಕ ಮಾಡ್ತಾನೋ ಏನು ಆಭರಣ ತೂಕ ಮಾಡ್ತಾನೋ? ಮತ್ತು ಇದೆಲ್ಲ ಗೊತ್ತಲ್ಲ, ಬಂಗಾರ ತೂಕ ಮಾಡ್ತಾನ. ನುಡಿ ಮಾತ್ರ ಆಭರಣ. ಬಂಗಾರಕ್ಕೆ ಆಭರಣ ಅಂತಿ. ಅದಕ್ಕೊಂದು ಕತೆ ಹೇಳಿದ್ರು ಒಬ್ರು ದೊಡ್ಡ ಪಂಡಿತರು ಒಂದು ಸಭೆಯಲ್ಲಿ. ಯಾರು ಹೇಳಿದ್ರೆ ಹೆಸರು ಹೇಳ್ತಾನೆ, ಕಾಶಿಕಾನಂದ್ರು ಅಂತ ಭಾಳ ದೊಡ್ಡ ಪಂಡಿತರು ಸಂಸ್ಕೃತದಲ್ಲಿ. ಇಂಚಲು ಸಭೆಯಲ್ಲಿ ನಡೆದಿತ್ತು. ಈ ಜಗತ್ತು ಸೃಷ್ಟಿ ವಿಷಯ ಬಂದಿತ್ತು. ಈಶಾವಾಸ್ಯಂ ಇದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ಮಂತ್ರ ಇಟ್ಟಿದ್ರು. ಅವರು ಒಂದು ಕತೆ ಹೇಳಿದರು. ಒಬ್ಬ ದತ್ತಾತ್ರೇಯ, ಅವನ ಹತ್ತಿರ ಒಂದು ಆಕಳ, ಅವನ ಹತ್ತಿರ 4 ನಾಯಿ ಅದಾವ. ಇದು ದತ್ತಾತ್ರೇಯನ ಫೋಟೋ ನೋಡಿದೆ. ಭಾಳ ದೊಡ್ಡ ಶ್ರೀಮಂತ ದತ್ತಾತ್ರೇಯನ ಭಕ್ತ. 4 ಮೂರ್ತಿ ಮಾಡಿಸಿಟ್ಟಾನ. ದತ್ತಾತ್ರೇಯನ ಮೂರ್ತಿ, ಆಕಳ ಮೂರ್ತಿ, ಒಂದು ನಾಯಿ ಮೂರ್ತಿ. 4 ಬೇಡ, 1 ತೊಗೊಳ್ಳೋಣ. ಈಗ ಅವ್ರ ಹತ್ರ 4 ಅದಾವ, 1 ತೊಗೊಳ್ಳೋಣ. ಬೇಡ, ಸಣ್ಣ 4 ನಾಯಿ ಇದಾವೆ, 1 ತೊಗೊಳ್ರಿ. ಯಾರು 1 ತೊಗೊಂಡ್ರೆ ಚಂದ ಹೊಂತದ ನಮಗೆ. ಮಾರಕ್ಕೆ ಹೋದ. ಬರ್ತಾನೆ ಬಂತು ಮುಂದೆ ಕಾಲು ಮಾರಕ್ಕೆ ಹೋದ. ಎಲ್ಲ ತೂಕ ಮಾಡಿ ನೋಡಿದವ, ಎಲ್ಲ 2 ತೊಲಿ ಇದ್ವು. ಮೂರ್ತಿನೂ 2 ತೊಲಿ ಇದೆ, ಆಕಳನೂ 2 ತೊಲಿ ಇದೆ, ಆ ನಾಯನೂ 2 ತೊಲಿ ಇದೆ. ಎಲ್ಲಕ್ಕೂ ಒಂದೇ ಬೆಲೆ ಕಟ್ಟಿನವ. ಮಾರಕ್ಕೆ ಹೋದವ ಶಾಣೆ ಇದ್ದ. ಅಲ್ಲೋ ಆಕಳಿಗೂ ಅದೇ ಬೆಲೆ ಕಟ್ತಿ, ದೇವರಿಗೂ ಅದೇ ಬೆಲೆ ಕಟ್ತಿ, ನಾಯಿಗೂ ಅದೇ ಬೆಲೆ ಕಟ್ತಿ. ಅವಾಗ ನಾಯಿ ಯಾವಾಗ ಪತ್ತಾರ್ಗ ನಾಯಿಯೂ ಕಂಡಿಲ್ಲ, ದತ್ತಾತ್ರೇಯನೂ ಕಂಡಿಲ್ಲ, ಆಕಳನೂ ಕಂಡಿಲ್ಲ. ಇವು ಮಾರಕ್ಕೆ ಹೋದವಾಗ ಏನು ಕಂಡತಿ ಗೊತ್ತಾಯ್ತಿಲ್ಲ. ಇವ ಒಂದು ದಡ್ಡ, ಇವ ಮಾರಕ್ಕೆ ಹೋದವ, ನಿನಗೆ ಬೆಲೆ ಕಟ್ಟಕ್ಕೆ ಬರೋದಿಲ್ಲ ಅಂತ ಮತ್ತೊಂದು ಅಂಗಡಿಗೆ ಹೋದ. ಅಲ್ಲಿದ್ದವ ಜಾಣಿದ್ದ. ಇಲ್ಲಿದ್ದು ನೋಡಿದವ, ಗೊತ್ತಾಗಿತ್ತು ಅವಾಗ. ಅವ ಏನು ಮಾಡಿದ, ಅದ್ರಾಗ ಬೆಲೆ ಹೆಚ್ಚು ಕಡಿಮೆ ಮಾಡಿದ. ದತ್ತಾತ್ರೇಯ ಗಟ್ಟು ಹೆಚ್ಚು ಮಾಡಿದೆ, ಅದಕ್ಕಂತ ಕಡಿಮೆ ಮಾಡಿದೆ. ನಾಯಿಗೆ ಅದಕ್ಕಂತ ಕಡಿಮೆ ಮಾಡಿದೆ. ಮೂಲ ಬೆಲೆ ಏನಿತ್ತು ಅದೇ ಬೆಲೆ ಎಲ್ಲಿ? ಏನು ಈ ಶಾಣೆ ಇದೆ ನೋಡೋಣ. ಕತೆ ಗೊತ್ತಾಯ್ತಿಲ್ಲ. ಪತ್ತಾರಿ ಏನು ಮಾಡ್ತಾನೋ ಅಂತ ಕೇಳಿದ್ರೆ ಬಂಗಾರ ತೂಕ ಮಾಡ್ತಾನೋ, ಬಂಗಾರವನ್ನು ನೋಡುತ್ತಾನೆ ಅಲ್ಲದೆ ಅವಾಗ ನಾಯಿಯೂ ಗೊತ್ತಿಲ್ಲ, ದತ್ತಾತ್ರೇಯ ಗೊತ್ತಿಲ್ಲ, ಆಕಳನೂ ಗೊತ್ತಿಲ್ಲ. ಅಲ್ಲಿ ಆಕಳಿಲ್ಲ ಇಲ್ಲ. ಆಕಳ ಯಾಕೆ ನೋಡ್ತಾನವ? ದೇವ್ರು ಇಲ್ಲ. ದೇವರೇ ಯಾಕೆ ನೋಡ್ತಾನವ? ಅವ ನೋಡೋದು ಬಂಗಾರ. ಆದರೆ ನೀವು ಭಕ್ತ ಇದನ್ನಲ್ಲ, ದಡ್ಡ ಭಕ್ತ. ಅಲ್ಲಿ ದೇವ್ರ ನೋಡಕತ್ತಾನೋ, ಆಕಳ ನೋಡಕತ್ತಾನೋ, ನಾಯಿ ನೋಡಕತ್ತಾನ. ನಾವು ನೀವು ಯಾವ ಪಕ್ಷ ಕೊಂಡಿರ್ತೇವೆ? ದಡ್ಡ ಭಕ್ತನ ಪಕ್ಷದಲ್ಲಿ ಕೊಂಡಿರ್ತೇವೋ ಏನು ಆ ಪತ್ತಾರನ ಪಕ್ಷದಲ್ಲಿ ಕೊಂಡಿರ್ತೇವೋ? ಹೇಳ್ರಿ, ಒಬ್ಬಾರ ನಾಚಬೇಡ್ರಿ. ನಾವೆಲ್ಲರೂ ಮಾರಕ್ಕೆ ಹೋದವನ ಪಕ್ಷ ನಾವೆಲ್ಲರೂ. ಅದಕ್ಕೆ ನಮ್ಗೆ ಜಗತ್ತು ಕಾಣಕತ್ತೈತಿ. ತತ್ವಜ್ಞಾನಿಗೆ ಸರ್ವಂ ಖಲ್ವಿದಂ ಬ್ರಹ್ಮ, ಎಲ್ಲವೂ ಬ್ರಹ್ಮ ಅಂತ ಅವನು ನೋಡ್ತಾನೆ. ಯತ್ರ ಯತ್ರ ಮನೋಯಾತಿ ತತ್ರ ತತ್ರ ಬ್ರಹ್ಮ ದರ್ಶನಂ. ಎಲ್ಲೆಲ್ಲಿ ಮನಸ್ಸು ಹೋಗತ್ತೆ ಅಲ್ಲೆಲ್ಲ ಬ್ರಹ್ಮ ಐತೆ ಅವನಿಗೆ. ದೃಷ್ಟಾಂತ ದಾರ್ಷ್ಟಾಂತ ಹೊಂತಿಲ್ಲ. ನಾವು ಎಲ್ಲಿಯವರೆಗೆ
ನಮ್ಮ ಸ್ವರೂಪದ ಜ್ಞಾನವನ್ನು ಮಾಡಿಕೊಂಡು ತತ್ವವೇತ್ತರು ಆಗುವುದಿಲ್ಲವೋ ಅಲ್ಲಿವರೆಗೆ ಜಗತ್ತು ಕಾಣುವುದ. ಆದರೆ ಶಾಸ್ತ್ರ ಹೇಳ್ತದೆ ಕಾರ್ಯಾತ್ಮನ ನೋಡಬೇಡ, ಕಾರಣದ ದೃಷ್ಟಿಯಿಂದ ನೋಡು, ಅದು ಪೂರ್ಣ ಇದು ಪೂರ್ಣ ಅನ್ನುವುದು ಹೊಂದುಗಡೆ ಆಗುತ್ತದೆ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಅವಶಿಷ್ಯತೆ ಅನ್ನೋದಕ್ಕೆ ಪೂಜೆ. ಇದರ ಅರ್ಥ ಪೂರ್ಣ. ಅದಕ್ಕೆ ಪೂಜೆ ಮಾಡೋಕೆ ಕೂಡಿರ್ತೇವಲ್ಲ, ನಿಮ್ಮ ದೇವರ, ನಿಮ್ದು ಯಾವ್ದಾರ ದೇವರಾಗಲಿ. ಕೆಲವು ಮಂದಿ ಕೊಳಗ ಲೆಗ್ಗ ಕಟ್ಕೊಂಡಿದ್ದಾರೆ, ಕೆಲವು ಮಂದಿ ಸಾಲಿಗ್ರಾಮ್ ಇಟ್ಕೊಂಡಿದ್ದಾರೆ, ಕೆಲವು ಮಂದಿ ದೇವಿ ಮೂರ್ತಿ ಇಟ್ಕೊಂಡಿದ್ದಾರೆ. ಇನ್ನೇನು ಅವರವರ ಭಾವನೆಗೆ ತಕ್ಕಂತೆ ಅನೇಕ ಮೂರ್ತಿಗಳನ್ನ ಇಟ್ಕೊಂಡು ನಾವು ಪೂಜೆ ಮಾಡ್ತಿರ್ತೇವೆ. ಮಾಡ್ತೇವಿಲ್ರಿಪ್ಪ? ಮಾಡ್ತೇವೆ. ಖರೋಖರ್ ಪೂಜೆ ಮಾಡಿದ್ದೀವಿ ನಾವು? ಮಾಡೇ ಇಲ್ಲ. ಯಾಕಂದ್ರೆ ದ್ವೈತ ಬುದ್ಧಿ ಅಡದೇ ಇಲ್ಲ ನಂಬುದ. ಅಳದತ್ತೇನ? ಮತ್ತು ದೇವ್ರು ಎದುರಿಗೆ ಐತೆ ಅಂತ ಪೂಜೆ ಮಾಡ್ಬೇಕಲ್ಲ. ಅರಿವು ಪೂಜಿಸು ಎಂದು ಕುರುಹು ಕೊಟ್ಟಡೆ ಅರಿವನ್ನೇ ಮರೆತು ಕುರುಹನ್ನೇ ಪೂಜಿಸುವ ಕುರಿಗಳನ್ನು ಏನೆಂಬೆನಯ್ಯ ರಾಮನಾಥ. ನೀ ಖಾಲಿ ಆಗ್ಬೇಕು, ನೀ ಪರಿಪೂರ್ಣ ಆಗ್ಬೇಕು, ಅದು ಪೂಜಾ. ಪೂಜೆ ನೀ ಪೂರ್ಣ ಖಾಲಿ ಆಗಬೇಕು. ಮೊನ್ನೆ ಬಂದಿತ್ತು ಶೂನ್ಯ ಸಂಪಾದನೆ, ಅದೇ ಅರ್ಥ ಇಲ್ಲಿ ಪೂಜೆ ಅಂದ್ರೆ. ಶೂನ್ಯ, ಏನೂ ಇಲ್ಲ. ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು ಬಯಲು ಬಯಲಾಗಿ ಹೋದರು, ನಾನು ನಿಮ್ಮನ್ನು ಪೂಜಿಸಿ ಬಯಲಾದನು ಗುಹೇಶ್ವರ ಅಂತ ಪ್ರಭುದೇವರು ಒಂದು ವಚನ ಹಾಡ್ಯಾರ ಇದ್ರ ಬಗ್ಗೆ. ಅಂತೂ ಈಗ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಅನ್ನುವ ಮಂತ್ರದೊಡನೆ ಇಲ್ಲಿ ತುರ್ಯಾತೀತ ಅವಸ್ಥೆಯನ್ನು ಮುಕ್ತಾಯ ಮಾಡೋಣ. ಉಳಿದ ವಿಚಾರವನ್ನು ಮತ್ತೆ ನಾಳೆ ತಿಳಿಯೋಣವೆಂದು ಹಾರೈಸಿ ವಿರಮಿಸುತ್ತೇನೆ. ಓಂ ತತ್ಸತ್ ಪರಬ್ರಹ್ಮಣೇ ನಮಃ.